ಸಹೋದರ ಸಹೋದರಿಯರೇ, ಇಂದಿನ ಆನ್ಲೈನ್ ಕಾರ್ಯಕ್ರಮಕ್ಕೆ ಕೆಟಿಎಫ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಇಂದು ನಮ್ಮೊಂದಿಗೆ ನಮ್ಮ ರಾಷ್ಟ್ರೀಯ ಉಪನ್ಯಾಸಕರಾದ ಡಾಕ್ಟರ್ ಎಲ್ ನಾಗೇಶ್ ಅವರು ಇದ್ದಾರೆ. ಅವರು ಇಂದು ಜೆ ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳ ಸಾರಾಂಶದ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರು ನಮ್ಮ ಫೆಡರೇಷನ್ನಿನ ಉಪನ್ಯಾಸಕರು ಹಾಗೂ ಬೇರೆ ಬೇರೆ ಲಾಡ್ಜ್ಗಳಿಗೆ ವಿಸಿಟ್ ಮಾಡಿ ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ದೂರದ ಊರುಗಳಾದ ದಾವಣಗೆರೆ, ಬೆಳಗಾಂ, ಧಾರವಾಡಕ್ಕೂ ಕೂಡ ಹೋಗಿ ಈಗ ರೀಸೆಂಟ್ ಆಗಿ ಹೋಗಿ ಬಂದಿದ್ದಾರೆ. ಮತ್ತು ತಮ್ಮ ಮನೆಯಲ್ಲೇ ಒಂದು ವೈವಸ್ವತ ಥಿಯಾಸಫಿಕಲ್ ಸೊಸೈಟಿ ಲಾಡ್ಜನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ಉಪನ್ಯಾಸವನ್ನು ನೀಡಲು ಕೇಳ್ಕೊಳ್ತಾ ಇದ್ದೀನಿ. ಸರ್. ನಮಸ್ಕಾರ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಒಂದು ಆನ್ಲೈನ್ ಉಪನ್ಯಾಸವನ್ನ ನೀಡಲು ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಂತ ಮತ್ತು ಆಹ್ವಾನವನ್ನ ನೀಡಿದಂತಹ ನಮ್ಮ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ, ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಹಿರಿಯ ಸೋದರ ಮಹದೇವಪ್ಪನವರಿಗೂ, ಸೋದರ ಲಕ್ಷ್ಮೀಶರವರಿಗೂ, ನೆರೆದ ಶ್ರೋತೃವರ್ಗಕ್ಕೂ ನನ್ನ ಅನಂತಾನಂತ ನಮನಗಳು. ಇಂದಿನ ಒಂದು ಉಪನ್ಯಾಸ ಸರಣಿ ಉಪನ್ಯಾಸವಾಗಿ ಮೂಡಿ ಬರ್ತಾ ಇದೆ. ಕಾರಣ, ಹಿರಿಯ ಸೋದರ ಮಹದೇವಪ್ಪನವರು ಹಲವು ದಿನಗಳ ಹಿಂದೆ ನನ್ನನ್ನು ಸಂಪರ್ಕಿಸಿ ಆನ್ಲೈನ್ ನಲ್ಲಿ ಒಂದು ಸರಣಿ ಉಪನ್ಯಾಸವನ್ನ ತಾವು ನಡೆಸ್ಕೊಡ್ಬೇಕು, ಪ್ರತಿ ತಿಂಗಳು ಒಂದು ಉಪನ್ಯಾಸವನ್ನ ನೀವು ಯಾವುದಾದರೂ ಒಂದು ಸೂಕ್ತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿ ಅಂತ ನನ್ನನ್ನ ಕೇಳಿಕೊಂಡ್ರು.
ನಾನು ಸಂತೋಷದಿಂದ ಒಪ್ಪಿಗೆಯನ್ನ ನೀಡಿದೆ. ಆ ಹಂತದಲ್ಲಿ ನನ್ನ ಮನಸ್ಸಿಗೆ ಬಂದದ್ದು ಜಿಡ್ಡು ಕೃಷ್ಣಮೂರ್ತಿಯವರ ವಿಚಾರಧಾರೆ. ಯಾಕವರ ವಿಚಾರಧಾರೆಯನ್ನ ಸರಣಿ ಉಪನ್ಯಾಸವಾಗಿ ತೆಗೆದುಕೊಳ್ಬಾರ್ದು ಅಂತ ಅನ್ನಿಸ್ತು. ನಂತರ ನಾನು ಸ್ವಲ್ಪ ಕಾಲಾವಕಾಶವನ್ನ ಕೇಳಿದೆ ಅವರ ಬಳಿ. ನಾನು ಆ ನಂತರ ಶೀರ್ಷಿಕೆಯನ್ನ ನೀಡ್ತೇನೆ ಅಂತ ಹೇಳಿದೆ. ಸಾಕಷ್ಟು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ನಡೆಸಿದ ನಂತರ ಜೆ ಕೃಷ್ಣಮೂರ್ತಿಯವರ ಅಥವಾ ಕೃಷ್ಣಜಿಯವರ ಕೊನೆಯ ಉಪನ್ಯಾಸಗಳನ್ನ ಅಥವಾ ಅಂತಿಮ ಉಪನ್ಯಾಸಗಳನ್ನ ಮುಖ್ಯವಾಗಿ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಅದರ ಸಾರಾಂಶವನ್ನ ನೀಡುವ ಪ್ರಯತ್ನವನ್ನ ಮಾಡಬಾರದು ಅಂತ ನನಗನ್ನಿಸ್ತು. ಯಾಕೆ ಇದನ್ನ ಪ್ರಯತ್ನ ಪಡಬಾರದು ಅಂತ. ಹಾಗಾಗಿ ಈ ಸರಣಿ ಉಪನ್ಯಾಸಗಳ ಶೀರ್ಷಿಕೆಯನ್ನ ಕೃಷ್ಣಜಿಯವರ ಕೊನೆಯ ಉಪನ್ಯಾಸಗಳ ಅಥವಾ ಅಂತಿಮ ಉಪನ್ಯಾಸಗಳ ಸಾರಾಂಶ ಅಂತ ನಾನು ಶೀರ್ಷಿಕೆಯನ್ನ ನೀಡಿದ್ದೇನೆ. ಜಿಡ್ಡು ಕೃಷ್ಣಮೂರ್ತಿಯವರ ಹೆಸರನ್ನ ಕೇಳದ ಚಿಂತಕ ವರ್ಗವೇ ಇಲ್ಲ ಅಂತ ಹೇಳಬಹುದು. ಚಿಂತಕರು, ಸಾಧಕರು, ದಾರ್ಶನಿಕರು, ಬುದ್ಧಿಜೀವಿಗಳು ಜಿಡ್ಡು ಕೃಷ್ಣಮೂರ್ತಿಗಳ ಹೆಸರನ್ನ ಕೇಳಿರ್ತಾರೆ. ಯಾಕಂದ್ರೆ ಅವರು ವಿಶ್ವ ಕಂಡಂತಹ ಒಬ್ಬ ಅದ್ಭುತ ಚಿಂತಕ ಮತ್ತು ದಾರ್ಶನಿಕ. ಅವರನ್ನ ಬಹಳ ಜನ ಕೃಷ್ಣಜಿ ಅಂತ ಪ್ರೀತಿಯಿಂದ ಕರೀತಿದ್ರು. ಅವರು ಭಾರತ ಕಂಡ 20ನೇ ಶತಮಾನದ ಒಬ್ಬ ಮಹಾನ್ ದಾರ್ಶನಿಕರು ಅಂದ್ರೆ ಅತಿಶಯೋಕ್ತಿ ಏನಿಲ್ಲ. ಅವರ ವಿಚಾರಧಾರೆ ಜಗತ್ತಿನ ಹಲವಾರು ಜನರ ಮೇಲೆ ಅಪಾರವಾದ ಪ್ರಭಾವವನ್ನು ಉಂಟು ಮಾಡಿದೆ. ಕೃಷ್ಣಜಿ ಯಾವುದೇ ಜಾತಿ, ಮತ, ಪಂಥ, ದೇಶದ ಕಡೆಗೆ ನಿಷ್ಠೆಯನ್ನ ಹೊಂದಿದವರಲ್ಲ. ಕಾರಣ ಅವರ ತತ್ವಕ್ಕೆ ಅದು ವಿರೋಧವಾದದ್ದು. ಯಾವುದೇ ಒಂದು ಜಾತಿ, ಮತ, ಪಂಥ, ದೇಶ ಅವುಗಳ ಕಡೆಗೆ ನಿಷ್ಠೆಯನ್ನ ಬೆಳೆಸಿಕೊಂಡಿದ್ದೆ ಆದರೆ ನಮ್ಮ ಮನಸ್ಸು ಪಕ್ಷಪಾತದಿಂದ ವರ್ತಿಸಲು ಪ್ರಾರಂಭಿಸುತ್ತದೆ. ಅವರು ತಮ್ಮ ಜೀವನದುದ್ದಕ್ಕೂ ಸಾರಿದ್ದು ನಿಷ್ಪಕ್ಷಪಾತವಾದ ಮನಸ್ಸನ್ನ. ಅಂತ ಒಂದು ಮನಸ್ಸನ್ನ ಪ್ರತಿ ಮಾನವ ಬೆಳೆಸಿಕೊಳ್ಳಬೇಕು ಅಥವಾ ಅಂತ ಮನಸ್ಸನ್ನ ಕೃಷಿ ಮಾಡಬೇಕು ಅನ್ನೋದು ಅವರ ವಿಚಾರಧಾರೆಯಾಗಿತ್ತು. ಆದ್ರಿಂದ ಅವ್ರು ಹಾಗೆ ಬದುಕಿದ್ರು, ಹಾಗೆ ಜೀವನವನ್ನು ಸಾಗಿಸಿದ್ರು. ಯಾವ ಜಾತಿ, ಮತ, ಪಂಥ, ದೇಶದ ಕಡೆಗೆ ನಿಷ್ಠೆಯನ್ನು ಹೊಂದಿದವರಲ್ಲ. ಆದರೆ ಅವರು ಮಾನವತೆಯನ್ನು, ಮಾನವನನ್ನು, ಎಲ್ಲ ಜೀವವರ್ಗಗಳನ್ನು ಅಪಾರವಾಗಿ ಪ್ರೀತಿಸಿದಂತಹ ಒಬ್ಬ ಮಹಾನ್ ಚೇತನವಾಗಿದ್ದರು. ಅವರು ಮಾನವತೆಯನ್ನು ಎಲ್ಲಾ ಬಂಧಗಳಿಂದ ಬಿಡಿಸಿ ಸ್ವತಂತ್ರಗೊಳಿಸುವ ಒಂದು ಮಹಾ ಉದ್ದೇಶವನ್ನ ಹೊಂದಿದ್ರು. ಸಾಮಾನ್ಯವಾಗಿ ಮಹಾಪುರುಷರು ಜಗತ್ತಿಗೆ ಬಂದು ಒಂದು ಮಹಾನ್ ಉದ್ದೇಶಕ್ಕೋಸ್ಕರ ತಮ್ಮ ಜೀವನವನ್ನ ಸವೆಸುತ್ತಾರೆ. ಆ ಮಹಾನ್ ಉದ್ದೇಶವನ್ನ ಅವರು ಅವರ ಜೀವನದ ಮಿಷನ್ ಅಂತ ಕರೀತಾರೆ.
ವಾಟ್ ಈಸ್ ದ ಮಿಷನ್ ಆಫ್ ಯುವರ್ ಲೈಫ್ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಅದಕ್ಕೆ ಉತ್ತರವನ್ನ ನೀಡಬೇಕು. ಆದರೆ ಆ ಉತ್ತರವನ್ನ ನೀಡ್ಬೇಕಂದ್ರೆ ನಮ್ಮ ಜೀವನದ ಮಿಷನ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಸಾಮಾನ್ಯ ಮನುಷ್ಯ ಜೀವನದ ಪರಮ ಉದ್ದೇಶವನ್ನ ಕುರಿತು ಚಿಂತನೆಯನ್ನೇ ನಡೆಸಿರುವುದಿಲ್ಲ. ಗಾಳಿಗೆ ಉದುರಿದಂತಹ ತರಗೆಲೆ ಹೇಗೆ ಗಾಳಿಗೆ ಸಿಕ್ಕಿ ಎಲ್ಲೆಂದರಲ್ಲಿ ಹಾರಿಕೊಂಡು ಹೋಗುತ್ತೋ ಹಾಗೆ ನಮ್ಮ ಜೀವನವು ತರಗೆಲೆಯಂತಹ ಜೀವನ, ಗೊತ್ತು ಗುರಿಗಳಿಲ್ಲದ ಜೀವನ. ಆದರೆ ಮಹಾನ್ ಪುರುಷರು ಹಾಗಲ್ಲ. ಅವ್ರು ಯಾವುದೋ ಒಂದು ದಿವ್ಯ ಉದ್ದೇಶವನ್ನ ಹೊಂದಿ ಜನ್ಮವನ್ನ ತಳೆದು ಪೃಥ್ವಿಗೆ ಬಂದಿರ್ತಾರೆ. ಹಾಗೆ ಬಂದ ಮಹಾಚೇತನ ಆ ಉದ್ದೇಶವನ್ನ ಸಫಲಗೊಳಿಸಲಿಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಡುತ್ತೆ. ಜಿಡ್ಡು ಕೃಷ್ಣಮೂರ್ತಿಗಳು ಅಂತಹ ಒಂದು ಮಹಾಚೇತನ. ಅವರು ಜೀವನದಲ್ಲಿ ಒಂದು ಮಹಾ ಉದ್ದೇಶವನ್ನ ಹೊಂದಿದ್ರು. ಆ ಮಹಾ ಉದ್ದೇಶ ಏನೆಂದ್ರೆ ಮಾನವತೆಯನ್ನು ಎಲ್ಲ ಬಂಧಗಳಿಂದ ಬಿಡಿಸಿ ಸ್ವತಂತ್ರಗೊಳಿಸಬೇಕು. ಅಂದ್ರೆ ಮನುಷ್ಯರು ಸಾಕಷ್ಟು ಬಂಧನಗಳಿಗೆ ಸಿಲುಕಿಕೊಂಡಿದ್ದಾರೆ. ಆ ಬಂಧನಗಳೇ ಅವರ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗ್ತಾ ಇದೆ. ಅಂತ ಬಂಧನಗಳಿಂದ ಬಿಡಿಸಿದ್ದೇ ಆದರೆ ಆ ವ್ಯಕ್ತಿ ತನ್ನ ಪರಮ ಗುರಿಯನ್ನ ಕಂಡುಕೊಂಡು ಆ ಗುರಿಯೆಡೆಗೆ ಸಾಧನೆಯನ್ನ ನಡೆಸ್ತಾನೆ ಎನ್ನುವುದು ಅವರ ಒಂದು ನಂಬಿಕೆಯಾಗಿತ್ತು. ಅದೇ ಅವರ ಒಂದು ಮಿಷನ್ ಆಗಿತ್ತು. 1930ರ ದಶಕದಿಂದ ಅವರು ಸುಮಾರು 91 ವರ್ಷಗಳ ಕಾಲ ಜೀವನ ನಡೆಸಿದ್ರು. 1986ರಲ್ಲಿ ಮರಣವನ್ನು ಹೊಂದಿದ್ರು. ಅವರು ಮರಣ ಹೊಂದುವ ತನಕ ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಕಾಲ ಅವರು ಇಡೀ ಪ್ರಪಂಚವನ್ನ ಸುತ್ತಿದರು. 1930ರಿಂದ ಪ್ರಾರಂಭ ಮಾಡಿ 1986ರ ತನಕ ಇಡೀ ಪ್ರಪಂಚವನ್ನ 50 ವರ್ಷಗಳಿಗಿಂತ ಹೆಚ್ಚು ಕಾಲ ಪರ್ಯಟನ ನಡೆಸಿ ಪ್ರವಚನಗಳನ್ನ ನೀಡಿದ್ರು. ಜನರ ಪ್ರಜ್ಞಾಮಟ್ಟವನ್ನು ಮೇಲೆತ್ತಲು ಅವಿರತವಾಗಿ ಪ್ರಯತ್ನವನ್ನ ಮಾಡಿದರು. ಅವರ ಒಂದು ಅತಿ ಮುಖ್ಯವಾದಂತಹ ಕಾರ್ಯಕ್ಷೇತ್ರ ಏನು ಅಂದ್ರೆ ಉಪನ್ಯಾಸಗಳನ್ನ ನೀಡುವುದು, ಚರ್ಚೆಗಳಲ್ಲಿ ಭಾಗವಹಿಸುವುದು ಮತ್ತು ಉನ್ನತ ಮಟ್ಟದ ಚಿಂತನಾ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದು. ಈ ಒಂದು ಕಾರ್ಯಕ್ಷೇತ್ರ ಹೇಗಿತ್ತು ಅಂದ್ರೆ ಜನರ ಇಂದಿನ ಪ್ರಜ್ಞಾಮಟ್ಟವನ್ನ ವಿಸ್ತರಿಸಲು, ಊರ್ಧ್ವ ಮಟ್ಟಕ್ಕೆ ಮೇಲೇರಿಸಲು ಅನುಕೂಲಕರವಾಗಿತ್ತು. ಅಂಥ ಕಾರ್ಯಕ್ಷೇತ್ರವನ್ನ ಆರಿಸಿಕೊಂಡಂತ ಅವರು ಈ ಇಡೀ ವಿಶ್ವವನ್ನ ಸುತ್ತಿ ಪ್ರವಚನಗಳನ್ನು, ಚರ್ಚಾಕೂಟಗಳನ್ನು, ಚಿಂತನಾ ಕಾರ್ಯಕ್ರಮಗಳನ್ನು, ಸಂಭಾಷಣೆಗಳನ್ನು, ಸಂವಹನಗಳನ್ನ ನಡೆಸಿದರು. ಆದರೆ ಅವರು ನಡೆಸಿದಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದ್ದಂತಹ ಒಂದು ವಿಚಾರ ಏನಂದ್ರೆ ಯಾವ ಪ್ರವಚನಗಳನ್ನು ಎಂದೂ ಟಿಪ್ಪಣಿಗಳಾಗಿ ಅವರು ಬರೆದಿಟ್ಟುಕೊಂಡು ಬರ್ತಿರ್ಲಿಲ್ಲ. ದೇರ್ ಯೂಸ್ ಟು ಬಿ ನೋಟ್ಸ್ ಇರ್ತಿರ್ಲಿಲ್ಲ ಅವರಲ್ಲಿ.
ಎಂದೂ ಪ್ರವಚನಗಳನ್ನ ಮೊದಲೇ ಆಯೋಜಿಸಿಕೊಂಡು ಬಂದು ನೀಡುತ್ತಿರಲಿಲ್ಲ. he never used to plan his lectures. He never used to write down his lectures and prepare lecture notes and come. ಅಂದ್ರೆ ಸ್ಪಾಂಟೇನಿಟಿ ಅಂತಂದ್ರೆ ಆ ಕ್ಷಣದ ಅರಿವು, ಆ ವರ್ತಮಾನದ ಒಂದು ಚಿಂತನೆ, ಅವರಿಗೆ ಗೋಚರಿಸಿದ ಆ ಕ್ಷಣದ ಸತ್ಯವನ್ನ ಅವರು ಜನ ಮುಂದೆ ಪ್ರತಿಪಾದಿಸುತ್ತಿದ್ರು ನಿರ್ಭೀತಿಯಿಂದ. ಅವರ ಪ್ರವಚನಗಳ ಸಾರಾಂಶ ಮೊದಲಿಂದಲೂ ಒಂದೇ ವಿಚಾರವಾಗಿತ್ತು. ಅದು ಏನೆಂದರೆ ಮನುಷ್ಯನನ್ನು ಎಲ್ಲಾ ಬಂಧಗಳಿಂದ ವಿಮುಕ್ತಗೊಳಿಸಲು ಬೇಕಾದ ತತ್ವ ವಿಚಾರಗಳಾಗಿದ್ದವು. ಮನುಷ್ಯ ಹಲವಾರು ವಸ್ತು ವಿಷಯಗಳಿಗೆ ಅಂಟಿಕೊಂಡು ಬಿಟ್ಟಿದ್ದಾನೆ, ಅಂಧನಾಗಿದ್ದಾನೆ. ಅವನ ಆ ಅಂಧತ್ವವನ್ನು ತೊಲಗಿಸಿ ಸ್ವತಂತ್ರವಾಗಿ ಆಲೋಚನೆಯನ್ನ ಮಾಡುವಂತಹ ಒಂದು ಕಲೆಯನ್ನ, ಸಾಮರ್ಥ್ಯವನ್ನ ಆತನಲ್ಲಿ ಉಂಟು ಮಾಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿತ್ತು. ಮನುಷ್ಯ ಅನಿರ್ಬಂಧ ಪರಿಶುದ್ಧ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಅವರ ಆಶಯವಾಗಿತ್ತು. ಅನಿರ್ಬಂಧಿತ ಪರಿಶುದ್ಧ ಪ್ರಜ್ಞೆ. ಅನಿರ್ಬಂಧಿತ ಅಂದ್ರೆ ಅನ್ಕಂಡೀಷನಲ್, ಪರಿಶುದ್ಧ ಅಂದ್ರೆ ಪ್ಯೂರ್, ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್. ಅನ್ಕಂಡೀಷನಲ್ ಮೈಂಡ್, ಅನಿರ್ಬಂಧಿತ ಮನಸ್ಸಿರುತ್ತೋ ಅಲ್ಲಿ ಪ್ರಜ್ಞೆ ಪರಿಶುದ್ಧವಾಗಿರುತ್ತೆ. ಅಂತ ಪ್ರಜ್ಞೆಯನ್ನ ಕಾನ್ಶಿಯಸ್ನೆಸ್ ವಿದೌಟ್ ಕಂಟೆಂಟ್ ಅಂತ ಕರೀತಾರೆ. ನಮ್ಮ ಪ್ರಜ್ಞೆ ಸದಾ ಹಲವಾರು ವಸ್ತು ವಿಚಾರ ವಿಷಯಗಳನ್ನ ಹೊಂದಿರುತ್ತೆ. ಪ್ರಜ್ಞೆಯಲ್ಲಿ ನಾನಾ ವಿಚಾರಗಳು, ವಸ್ತುಗಳು, ವಿಷಯಗಳು, ತತ್ವಗಳು, ಅನಿಸಿಕೆಗಳು, ಧೋರಣೆಗಳು, ಅಭಿಪ್ರಾಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು, ಪೂರ್ವಾಗ್ರಹಗಳು ಇವೆಲ್ಲ ತುಂಬಿರುತ್ತೆ. ಇಂತಹ ಕಲುಷಿತ ಮನಸ್ಸಿದೆಯಲ್ಲ, ಅದು ನಿರ್ಬಂಧಿತ ಮನಸ್ಸು. ಇಟ್ ಈಸ್ ಎ ಕಂಡೀಷನಲ್ ಮೈಂಡ್. A conditional mind is a biased mind. Biased ಅಂತ ಅಂದ್ರೆ ಪೂರ್ವಾಗ್ರಹ ಪೀಡಿತವಾದ ಮನಸ್ಸು ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ಮನಸ್ಸು ನಾವು ನೋಡ್ತಾ ಇರುವಂತಹ ವಸ್ತುವನ್ನಾಗಲಿ ವಿಚಾರವನ್ನಾಗಲಿ ತಿರುಚಿ ಬಿಡುತ್ತೆ. ಕಾರಣ ಅದು ಪೂರ್ವಾಗ್ರಹ ಪೀಡಿತವಾಗಿದೆ. It has a content in it. When the mind or consciousness is completely emptied ಅಂತಂದ್ರೆ ಅದನ್ನ ಖಾಲಿ ಮಾಡಿಬಿಟ್ಟಾಗ, ಕಂಟೆಂಟ್ ಅನ್ನೋದೇ ಅದರಲ್ಲಿ ಇಲ್ಲ ಅಂದಾಗ, ಆ ಒಂದು ಮನಸ್ಸು, ಆ ಒಂದು ಪ್ರಜ್ಞೆ ಪರಿಶುದ್ಧವಾಗಿರುತ್ತೆ. ಅದು ಸತ್ಯವನ್ನ ಸ್ವೀಕರಿಸುವುದೇ ಅಲ್ಲದೆ ಸ್ವೀಕರಿಸಿದ ಸತ್ಯವನ್ನ ಅದು ಹೇಗಿದೆಯೋ ಹಾಗೆ ಪ್ರತಿಫಲಿಸುತ್ತದೆ. ಈಗ ಒಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ಬಣ್ಣದ ನೀರನ್ನ ಹಾಕ್ತೀರಿ. ಕೆಂಪು ಬಣ್ಣದ ನೀರು ಅಂತ ಅನ್ಕೊಳ್ಳಿ. ಆ ಕೆಂಪು ಬಣ್ಣದ ನೀರಿನಲ್ಲಿ ಒಂದು ಪ್ರತಿಬಿಂಬ ಮೂಡುತ್ತೆ. ಮೇಲೊಂದು ವಸ್ತುವನ್ನ ನೀವು ಬೆಳಕಿಗೆ ಎದುರಾಗಿ ಇಟ್ಟಾಗ ಆ ಪ್ರತಿಬಿಂಬನು ಯಾವ ಬಣ್ಣವನ್ನ ಹೊಂದಿರುತ್ತೆ? ಆ ಪಾತ್ರೆಯಲ್ಲಿರೋ ಕೆಂಪು ಬಣ್ಣವನ್ನೇ ಪ್ರತಿಬಿಂಬ ಪಡೆಯುತ್ತೆ.
ಕಾರಣ ಪಾತ್ರೆಯಲ್ಲಿ ಆ ಒಂದು ಬಣ್ಣದ ನೀರು ಮೊದಲೇ ತುಂಬಿದೆ. ಅದು ಪ್ರತಿಫಲಿಸುವ ಪ್ರತಿಬಿಂಬವು ಅದೇ ಬಣ್ಣವನ್ನೇ ಹೊಂದಿರುತ್ತೆ. ಆ ವಸ್ತುವಿನ ನಿಜ ಬಣ್ಣವನ್ನ ಅದು ಪ್ರತಿಫಲಿಸಲು ಸಾಧ್ಯವಿಲ್ಲ, ಕಾರಣ ಅದರಲ್ಲಿ ಬಣ್ಣದ ನೀರು. ಹಾಗೆ ಮನಸ್ಸು ಸಹ ಪೂರ್ವಾಗ್ರಹಗಳಿಂದ ತುಂಬಿದ್ದಾಗ, ಪೂರ್ವಾಗ್ರಹ ಪೀಡಿತವಾಗಿದ್ದಾಗ ಸತ್ಯವನ್ನ ಅದು ಹೇಗಿದೆಯೋ ಹಾಗೆಯೇ ಸ್ವೀಕರಿಸುವ, ಪ್ರತಿಫಲಿಸುವ ಶಕ್ತಿಯನ್ನ ಹೊಂದಿರೋದಿಲ್ಲ. ಆದ್ದರಿಂದ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಆ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳಿಕ್ಕೋಸ್ಕರಲೇ ನಾವು ಯೋಗ ಮಾರ್ಗವನ್ನ ಹಿಡಿಯೋದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯನ್ನ ಯಾಕೆ, ಈ ಅಷ್ಟ ಅಂಗಗಳನ್ನ ಯಾಕೆ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂದ್ರೆ, ಇಟ್ ಈಸ್ ಟು ಎಂಪ್ಟಿ ದ ಮೈಂಡ್, ಖಾಲಿ ಮಾಡಲಿಕ್ಕೆ. ಅಂತಹ ಖಾಲಿಯಾದ ಮನಸ್ಸು ಪರಿಶುದ್ಧವಾದ ಮನಸ್ಸು ಮತ್ತು ಪ್ರಜ್ಞೆ ಆಗಿರುತ್ತೆ. ಅಂತ ಮನಸ್ಸನ್ನ ಬೆಳೆಸಿಕೊಳ್ಳಲು ಬೇಕಾದಂತಹ ಒಂದು ಪ್ರೋತ್ಸಾಹವನ್ನ ನೀಡುವುದು ನಮ್ಮ ಜಿಡ್ಡು ಕೃಷ್ಣಮೂರ್ತಿಯವರ ಆಶಯವಾಗಿತ್ತು. ಆದ್ರೆ ಅವರಲ್ಲಿ ಮತ್ತೊಂದು ವಿಚಾರಧಾರೆ ಇತ್ತು. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಯಾವುದೇ ವ್ಯವಸ್ಥಿತ ಸಂಘ, ಸಂಸ್ಥೆ, ಧರ್ಮಗಳು ಸತ್ಯ ಸಂಶೋಧನೆಗೆ ಸಹಕಾರಿಯಲ್ಲ. ನೋಡಿ, ಇದೊಂದು ಉನ್ನತವಾದ ವಿಚಾರ. ಎನಿ ಆರ್ಗನೈಸ್ಡ್ ರಿಲಿಜನ್, ಆರ್ಗನೈಸೇಷನ್, ಅಸೋಸಿಯೇಷನ್ is a hindrance to the exploration of truth. ನೀವು ಯಾವುದೋ ವ್ಯವಸ್ಥಿತ ಸಂಘ, ಸಂಸ್ಥೆ, ಧರ್ಮಗಳ ಒಂದು ಅನುಕರಣೆಯನ್ನ ಮಾಡ್ತಾ ಮುಂದುವರೆದದ್ದೇ ಆದರೆ ನೀವು ಸತ್ಯದಿಂದ ಹೊರತಾಗಿ ಬಿಡುತ್ತೀರಿ. ಕಾರಣ ಅವು ಸತ್ಯ ಸಂಶೋಧನೆಗೆ ಸಹಕಾರಿಯಲ್ಲ. ಯಾಕೆ ಸಹಕಾರಿಯಲ್ಲ ಅಂತಂದ್ರೆ, ಈ ಸಂಘ ಸಂಸ್ಥೆಗಳು, ಧರ್ಮಗಳು, ಮತಗಳು, ಜಾತಿಗಳು, ಪದ್ಧತಿಗಳು, ಕಂದಾಚಾರಗಳು, ಸಂಪ್ರದಾಯಗಳು ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸಿನ ತುಂಬಾ ಸಾಕಷ್ಟು ಅಭಿಪ್ರಾಯಗಳನ್ನ, ನಂಬಿಕೆಗಳನ್ನ, ವಿಶ್ವಾಸಗಳನ್ನ, ಧೋರಣೆಗಳನ್ನ ಬೆಳೆಸ್ತಾ ಹೋಗುತ್ತೆ. ಸತ್ಯಕ್ಕೆ ಮಾರ್ಗಗಳನ್ನ ಸೂಚಿಸುತ್ತಾ ಹೋಗುತ್ತವೆ. ನಾವು ಅದನ್ನ ಆಳವಾಗಿ ನಂಬಿ ಅದಕ್ಕೆ ಅಂಟ್ಕೊಂಡು ಬಿಡುತ್ತೇವೆ. ಆದರೆ ಒಂದು ಮುಖ್ಯ ವಿಚಾರ ಏನಂದ್ರೆ, ಯಾವ ಮನಸ್ಸು ಹೀಗೆ ಕೆಲವು ವಿಚಾರಧಾರೆಗಳಿಗೆ, ಅಭಿಪ್ರಾಯಗಳಿಗೆ, ನಂಬಿಕೆಗಳಿಗೆ, ವಿಶ್ವಾಸಗಳಿಗೆ ಅಂಟ್ಕೊಂಡು ಬಿಡುತ್ತೋ ಅದು ತೆರೆದ ಮನಸ್ಸಲ್ಲ. ಅದು ಈಗ ಮುಚ್ಚಿದ ಮನಸ್ಸು. ಅದು ಸತ್ಯ ಸಂಶೋಧನೆಗೆ ಸಹಕಾರಿಯಲ್ಲ. ಏಕೆ ಅಂತ ಅಂದ್ರೆ, ಸತ್ಯ ಪಥವಿಲ್ಲದ ತಾಣ. Truth is pathless land. You cannot arrive at truth by treading path. There is no path. ಅಂದ್ರೆ ಅರ್ಥ, ಯು ನೀಡ್ ಟು ಕ್ರಿಯೇಟ್ ಯುವರ್ ಪಾತ್ ಅಂತ. ಯಾವುದೇ ಹೆದ್ದಾರಿಯನ್ನ ಯಾರು ಕಡ್ದಿಟ್ಟಿಲ್ಲ. ಆ ಹೆದ್ದಾರಿಯ ಮೂಲಕ ಪ್ರಯಾಣ ಮಾಡಿ ನಾನು ಸತ್ಯವನ್ನ ಸೇರ್ಬಿಡ್ತೀನಿ ಅನ್ನಕ್ಕೆ. ಇದೇನು ಬೆಂಗಳೂರಿಂದ ಬೊಂಬಾಯಿಗೆ ಹೋಗೋ ರಸ್ತೆ ಅಲ್ಲ. ಆ ರಸ್ತೆನ ಯಾರೋ ಮಾಡಿಟ್ಟಿದ್ದಾರೆ. ನಾವು ಆ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ರೆ ಬೊಂಬಾಯಿ ಸೇರ್ತೀವಿ ಅಂತ ನಮ್ಮ ಒಂದು ವಿಶ್ವಾಸ ಇದೆ. ಅಂತ ಯಾವುದೇ ಹೈವೇನ ಅಧ್ಯಾತ್ಮದಲ್ಲಿ ಯಾರು ಕಡೆದಿಟ್ಟಿಲ್ಲ. There is no ready-made path towards truth. You need to create your own path and you need to tread your own path. That is the meaning. ಅಷ್ಟೇ. ಸತ್ಯ ಪಥವಿಲ್ಲದ ತಾಣ, ಟ್ರೂತ್ ಇಸ್ ಪಾತ್ಲೆಸ್ ಲ್ಯಾಂಡ್ ಅನ್ನೋದು ಅವರ ವಿಚಾರವಾಗಿತ್ತು. ಇರ್ಲಿ, ಇಂತಹ ಜಿಡ್ಡು ಕೃಷ್ಣಮೂರ್ತಿಗಳು 91 ವರ್ಷ ಬದುಕಿ ಬಾಳಿದರು.
ಅದು ಎಂತ ದಿವ್ಯ ಚೈತನ್ಯ ಅದು ಅಂತಂದ್ರೆ ಹಗಲಿರುಳು ಪರಮ ಉದ್ದೇಶವನ್ನ ಈಡೇರಿಸಲಿಕ್ಕಾಗಿ ತನ್ನ ಜೀವನವನ್ನೇ ಸರಿಸ್ಬಿಡ್ತು. ಅಂತಹ ಉನ್ನತ ಚೈತನ್ಯ, ಅಂತಹ ಒಬ್ಬ ಮಹಾತ್ಮರು ಅವರು. ಮೇರಿ ಲ್ಯೂಟೆನ್ಸ್ ಅನ್ನುವಂತಹ ಒಬ್ಬ ಲೇಖಕಿ ಕೃಷ್ಣಜಿ ಅವರ ಒಂದು ಸುಂದರ ಜೀವನ ಚಿತ್ರವನ್ನ ಬರೆದಿದ್ದಾರೆ, ಬಯೋಗ್ರಫಿ. ಮೇರಿ ಲ್ಯೂಟೆನ್ಸು ಬರೆದಿದ್ದಾರೆ, ಮತ್ತೆ ಪಪುಲ್ ಜೈಕರ್ ಅಂತ ಅವರು ಸಹ ಬರೆದಿದ್ದಾರೆ. ಅವರಿಬ್ಬರು ಕೃಷ್ಣಜಿಯವರ ನಿಕಟ ಸಂಪರ್ಕದಲ್ಲಿದ್ದವರು, ಅವರನ್ನ ಬಹಳ ಹತ್ತಿರದಿಂದ ಕಂಡವರು. ಯಾರು ಸತ್ಯ ಪರಿಶೋಧನೆಯ ಬಗ್ಗೆ ಆಸಕ್ತಿಯನ್ನ ಹೊಂದಿ ಸಂಭಾಷಣೆ, ಸಂವಹನ, ಚರ್ಚೆಗಳ ಮೂಲಕ ಸತ್ಯ ಸಾಕ್ಷಾತ್ಕಾರಕ್ಕೆ ಹಂಬಲವನ್ನು ಹೊಂದಿರ್ತಾರೋ ಅಂತಹವರು ಕೃಷ್ಣಜಿಯವರ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು. ಕೃಷ್ಣಜಿಯವರ ಕಾರ್ಯಕ್ರಮಗಳಿರ್ತಿತ್ತಲ್ಲ, ಅವರ ಉಪನ್ಯಾಸಗಳಾಗ್ಲಿ, ಚರ್ಚಾಕೂಟಗಳಾಗ್ಲಿ, ವಿಚಾರ ಸಂಕಿರಣಗಳಾಗ್ಲಿ, ಇವುಗಳಿಗೆ ಸಾಮಾನ್ಯ ಮನುಷ್ಯರು ಹೋಗ್ತಿರ್ಲಿಲ್ಲ. ಎಂಥ ವ್ಯಕ್ತಿಗಳು ಹೋಗ್ತಿದ್ರು ಅಂದ್ರೆ, ಯಾರಿಗೆ ಸತ್ಯ ಪರಿಶೋಧನೆಯ ಬಗ್ಗೆ ಆಳ ಆಸಕ್ತಿ ಇದೆಯೋ, ಸಂಭಾಷಣೆ, ಸಂವಹನ, ಚರ್ಚೆಗಳ ಮೂಲಕ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುತ್ತಿರ್ತಾರೋ, ಅಂದ್ರೆ ಯಾರು ಜ್ಞಾನ ಯೋಗದಲ್ಲಿ ತೊಡಗಿಕೊಳ್ಳಲಿಕ್ಕೆ ಸಿದ್ಧರಿದಾರೋ, ಯಾರು ತೆರೆದ ಮನಸ್ಸಿನಿಂದ ಸತ್ಯವನ್ನ ಪರಿಶೋಧಿಸಲು ಪ್ರಯತ್ನಿಸುತ್ತಾರೋ, ಮನಸ್ಸಿನಲ್ಲಿರೋ ಅಭಿಪ್ರಾಯಗಳನ್ನ, ವಿಶ್ವಾಸಗಳನ್ನ, ನಂಬಿಕೆಗಳನ್ನ, ವಿಚಾರಗಳನ್ನ ಬದಿಗಿಟ್ಟು ರಿಮೂವಿಂಗ್ ದ ಲೆನ್ಸ್ ಆಫ್ ಆಲ್ ಸಚ್ ನೋಷನ್ಸ್, ತಮ್ಮಲ್ಲಿರುವಂತಹ ಎಲ್ಲ ಕನ್ನಡಕಗಳನ್ನ ತೆಗೆದಿಟ್ಟು ಶುದ್ಧ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ, ಪರಿಶುದ್ಧ ಪ್ರಜ್ಞೆಯಿಂದ ಯಾರು ಸತ್ಯ ಪರಿಶೋಧನೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರೋ ಅಂಥವರು ಕೃಷ್ಣಜಿಯವರ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು. ಅಂದ್ರೆ he had a kind of audience who were special. His audience were not ordinary. His audience definitely was evolved to an extent. They were ready to listen to him unconditionally and contemplate on the delivery and the content of his lectures. ಕೃಷ್ಣಜಿಯವರ ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧ ಕಾರ್ಯಕ್ರಮಗಳು. ಅವರಿಗೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಆಸಕ್ತ ಶ್ರೋತೃಗಳಿದ್ರು. ಅವರು ನೂರಾರು ಟಿವಿ ಮತ್ತು ರೇಡಿಯೋ ಕಾರ್ಯಕ್ರಮಗಳನ್ನ ಸಹ ನೀಡಿದ್ರು. ಹಲವು ಗ್ರಂಥಗಳನ್ನ ರಚಿಸಿದ್ರು. ಜಗತ್ತಿನ ಖ್ಯಾತ ವಿಜ್ಞಾನಿಗಳು, ಧಾರ್ಮಿಕ ನಾಯಕರು, ಚಿಂತಕರ ಜೊತೆ ಕುಳಿತು ಸಂಭಾಷಣೆ ನಡೆಸುತ್ತಿದ್ರು. ಸತ್ಯವನ್ನು ಪರಿಶೋಧಿಸುವ ಸಾಹಸವನ್ನ ಮಾಡುತ್ತಿದ್ರು. ಅವ್ರು ಎಂದಿಗೂ ಐ ನೋ ದ ಟ್ರೂತ್ ಅಂತ ಹೇಳಲಿಲ್ಲ. ಅವ್ರು ಎಂದಿಗೂ ಐ ಆಮ್ ಎ ರಿಯಲೈಸ್ಡ್ ಸೋಲ್ ಅಂತ ಹೇಳಲಿಲ್ಲ. ಅವರು ಸತ್ಯ ಪರಿಶೋಧನೆಯಲ್ಲಿ ತೊಡಗಿಕೊಂಡಂತಹ ಒಬ್ಬ ಚಿಂತಕನೆಂದು ಹೇಳ್ತಾ ಇದ್ರು. ಅವರು ಸಾಮಾನ್ಯ ವರ್ಗದ ಜನರ ಜೊತೆ ಕುಳಿತು ಸಂಭಾಷಣೆ, ಸಂವಹನ ನಡೆಸ್ತಿರ್ಲಿಲ್ಲ. ಅವರು ಜಗತ್ತಿನ ಖ್ಯಾತ ವಿಜ್ಞಾನಿಗಳು, ಧಾರ್ಮಿಕ ನಾಯಕರು, ಚಿಂತಕರು ಅಂಥವರ ಜೊತೆ ಕುಳಿತು ಸಂಭಾಷಣೆ ನಡೆಸ್ತಿದ್ರು. ಸಾಮಾನ್ಯ ವ್ಯಕ್ತಿಗಳ ಜೊತೆ ಉಪನ್ಯಾಸಗಳನ್ನ ಮಾಡ್ತಿದ್ರು. ಆದ್ರೆ ಸಂಭಾಷಣೆಗಳನ್ನು, ಚರ್ಚೆಗಳನ್ನ ಮಾಡ್ತಾ ಇದ್ದದ್ದು ವಿಜ್ಞಾನಿಗಳು, ಧಾರ್ಮಿಕ ನಾಯಕರು, ಪ್ರಸಿದ್ಧ ಚಿಂತಕರ ಜೊತೆ ಕುಳಿತು ಮಾಡ್ತಿದ್ರು. ಅವರಿಗೆ ಅಂತ ಚಿಂತನೆಗಳು ಬಹಳ ಇಷ್ಟವಾಗ್ತಿತ್ತು. ಕೃಷ್ಣಜಿಯವರ ಬಾಲ್ಯ ಮತ್ತು ಯೌವನ ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯದಲ್ಲೇ ಕಳೆಯಿತು. ಈಗ ಕೃಷ್ಣಜಿಯವರು ಎಂಥ ಒಂದು ವಿಚಾರಧಾರೆಯನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು ಅನ್ನೋ ವಿಷಯವನ್ನ ನಾನು ನಿಮಗೆ ತಿಳಿಸಿದೆ. ಈಗ ಅವರ ಒಂದು ಸಂಪರ್ಕ ಥಿಯೋಸಾಫಿಕಲ್ ಸೊಸೈಟಿಯ ಜೊತೆ ಹೇಗಿತ್ತು,
ಅವರ ಬಾಲ್ಯ ಹೇಗಿತ್ತು, ಯೌವನ ಹೇಗಿತ್ತು, ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯದಲ್ಲಿ ಅವರು ಬೆಳೆದರು. ಆ ಒಂದು ಸಾಂಗತ್ಯ ಸಂಪರ್ಕ ಅವರ ಮನಸ್ಸಿನ ಮೇಲೆ ಎಂತ ಒಂದು ಪರಿಣಾಮವನ್ನ ಉಂಟು ಮಾಡ್ತು ಅನ್ನೋದನ್ನ ಸ್ವಲ್ಪ ಆ ವಿಚಾರವನ್ನ ತಿಳ್ಕೊಳ್ಳೋಣ. ಇಂದಿನ ಉಪನ್ಯಾಸದಲ್ಲಿ ನಾನು ಅವರ ಅಂತಿಮ ಉಪನ್ಯಾಸಗಳ ಸಾರಾಂಶವನ್ನ ತಗೊಳ್ಳಲ್ಲ. ಮೊದಲು ಈ ದಿನದ ಉಪನ್ಯಾಸದಲ್ಲಿ ಕೃಷ್ಣಜಿಯವರ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ, ಅವರ ಒಂದು ಇತಿಹಾಸವನ್ನ, ಅವರು ಬೆಳೆದು ಬಂದ ರೀತಿಯನ್ನ, ಅವರಲ್ಲಿ ಉಂಟಾದಂತ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾ ಈಗಾಗಲೇ ಹೇಳಿದ ಹಾಗೆ ಕೃಷ್ಣಜಿಯವರ ಬಾಲ್ಯ ಮತ್ತು ಯೌವನ ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯದಲ್ಲೇ ಕಳೆಯಿತು. ಅವರಿಗೂ ಸೊಸೈಟಿಗೂ ಆಳ ಸಂಪರ್ಕ ಮತ್ತು ಸಂಬಂಧವಿತ್ತು. ಡಾಕ್ಟರ್ ಆನಿ ಬೆಸೆಂಟರು ಕೃಷ್ಣಜಿಯವರನ್ನ ಸಾಕಿ ಸಲುಹಿದ ಮಾತೆಯಾಗಿದ್ದರು. ಅಂದ್ರೆ ಕೃಷ್ಣಜಿಯವರನ್ನ ದತ್ತು ಪಡೆದಿದ್ದರು ಡಾಕ್ಟರ್ ಆನಿ ಬೆಸೆಂಟರು. ನಮ್ಮ ಸೊಸೈಟಿಯ 2ನೆಯ ಅಧ್ಯಕ್ಷರಾಗಿದ್ದಂತಹ ಬೆಸೆಂಟರ ಒಂದು ಮಾತೃ ಪ್ರೇಮದಲ್ಲಿ ಕೃಷ್ಣಜಿ ಅವರು ತಮ್ಮ ಬಾಲ್ಯವನ್ನ ಕಳೆದರು. ಕೃಷ್ಣಜಿ ಹುಟ್ಟಿದ್ದು ಮೇ 11ನೆಯ ತಾರೀಕು 1895ನೆಯ ಇಸವಿ. ಅಂದ್ರೆ 19ನೆಯ ಶತಮಾನದ ಅಂತಿಮ ಭಾಗ. 1895 ಮೇ 11ನೆಯ ತಾರೀಕು ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ, ಆಗ ಆಂಧ್ರ ಪ್ರದೇಶ ಅಂತ ಇರಲಿಲ್ಲ, ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಇತ್ತು. ಆಗ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತೆ ಮುಂಬೈ ಪ್ರೆಸಿಡೆನ್ಸಿ, ಮುಂಬೈ ಅಂತಿರ್ಲಿಲ್ಲ, ಬಾಂಬೆ ಅಂತಿದ್ರು, ಬಾಂಬೆ ಪ್ರೆಸಿಡೆನ್ಸಿ ಅಂತ 2 ಪ್ರೆಸಿಡೆನ್ಸಿಗಳಿತ್ತು. ಮದನಪಲ್ಲಿ ಅನ್ನೋದು ಈಗ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶದ ಬಾರ್ಡರ್ ನಲ್ಲಿರುವಂತಹ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ, ಆಗಿನ ಕಾಲದಲ್ಲಿ ಅದು ಪಟ್ಟಣ ಅಲ್ಲ, ಅದೊಂದು ಹಳ್ಳಿ ಅಂತಲೇ ಹೇಳ್ಬೇಕು. ಆ ಮದನಪಲ್ಲಿಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು. ಅವರು ಮರಣ ಹೊಂದಿದ್ದು ಫೆಬ್ರವರಿ 17, 1986ರಲ್ಲಿ ಒಹಾಯಿನಲ್ಲಿ ಮರಣ ಹೊಂದಿದ್ರು ಅವರು. ಅಂದ್ರೆ 91 ವರ್ಷಗಳ ಕಾಲದ ದೀರ್ಘ ಜೀವನವನ್ನ ಜೀವಿಸಿದ್ರು ಮತ್ತು ಕೊನೆಯ ತನಕ ಜಗತ್ತಿನ ಪ್ರಜ್ಞೆಯನ್ನ ಮೇಲೆತ್ತಲು ಬೇಕಾದ ವಿನೂತನ ಬೋಧನೆಗಳನ್ನ ನೀಡಿದರು. ಸತ್ಯ ಮಾರ್ಗವಿಲ್ಲದ ತಾಣ ಮತ್ತು ಮನುಷ್ಯ ಆಯ್ಕೆರಹಿತ ಅರಿವನ್ನ ಅನುಭವಿಸಬೇಕು, ಈ ಎರಡೂ ಅವರ ಎಲ್ಲಾ ಬೋಧನೆಗಳ ಮೂಲ ಸಿದ್ಧಾಂತಗಳೆಂದು ಹೇಳಬಹುದು. ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂಡ್ ಚಾಯ್ಸ್ಲೆಸ್ ಅವೇರ್ನೆಸ್ is the need of the hour, is the need of the hour. ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದದ್ದು ಆಯ್ಕೆರಹಿತ ಅರಿವು. ಈ 2 ವಿಷಯಗಳನ್ನ ಅವರು ಆಲ್ಮೋಸ್ಟ್ ತಮ್ಮ ಎಲ್ಲ ಉಪನ್ಯಾಸಗಳಲ್ಲಿ ವಿವರಿಸಿದ್ರು. ಯಾವುದೇ ಮತೀಯ, ಧಾರ್ಮಿಕ, ಸೈದ್ಧಾಂತಿಕ, ಆಧ್ಯಾತ್ಮಿಕ ನಿರ್ಬಂಧನೆಗಳಿಂದ ಸ್ವತಂತ್ರವಾಗಬೇಕಾದ ಅವಶ್ಯಕತೆಯನ್ನು ಅವರು ಸಾರಿ ಹೇಳಿದರು. ಕೃಷ್ಣಜಿಯವರ ತಂದೆ ಜಿಡ್ಡು ನಾರಾಯಣಯ್ಯನವರು. ಅವರು ಬ್ರಿಟಿಷರ ಅಧಿಕಾರಶಾಹಿಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ನಲ್ಲಿ ಒಂದು ಕಚೇರಿಯಲ್ಲಿ ಉದ್ಯೋಗಿಯಾಗಿದ್ರು. ಕೃಷ್ಣಜಿಯವರ ತಾಯಿ ಸಂಜೀವಮ್ಮ ಅವರನ್ನ ಕಂಡ್ರೆ ಕೃಷ್ಣಮೂರ್ತಿಗಳಿಗೆ ಬಹಳ ಪ್ರೇಮವಿತ್ತು. ದುರದೃಷ್ಟವಶಾತ್ ಕೃಷ್ಣಮೂರ್ತಿಗಳಿಗೆ 10 ವರ್ಷ ವಯಸ್ಸಾಗಿದ್ದಾಗ ಅವರ ತಾಯಿ ಆಕಸ್ಮಿಕವಾಗಿ ಮೃತ ಹೊಂದಿದರು. ಆ ಕುಟುಂಬದಲ್ಲಿ ಒಟ್ಟು 11 ಮಕ್ಕಳು, ಬಡ ಕುಟುಂಬ. ಆ 11 ಮಕ್ಕಳಿಗೆ ಬದುಕಿ ಉಳಿದದ್ದು ಬರೀ 6 ಮಕ್ಕಳು. 5 ಮಕ್ಕಳು ಬಾಲ್ಯದಲ್ಲೇ ಮರಣವನ್ನು ಹೊಂದ್ಬಿಟ್ರು. ಆಗಿನ ಕಾಲದಲ್ಲಿ ಹಾಗೆ ಆಗ್ತಾ ಇದ್ದದ್ದು. 10 ಮಕ್ಕಳಾದ್ರೆ 5 ಬದುಕಿದ್ರೆ ಹೆಚ್ಚು, ಇನ್ನು 5 ಮರಣವನ್ನು ಹೊಂದ್ತಾ ಇದ್ದು. ಆಗ ಸಾಂಕ್ರಾಮಿಕ ರೋಗಗಳ ಕಾಲ. ಯಾವ ಸಾಂಕ್ರಾಮಿಕ ರೋಗಗಳಿಗೂ ವ್ಯಾಕ್ಸಿನೇಷನ್ನು, ಇನಾಕ್ಯುಲೇಷನ್ನು ಇವೆಲ್ಲ ಇರಲಿಲ್ಲ. ವೈದ್ಯ ಪದ್ಧತಿ ಇಷ್ಟು ಸುಧಾರಿಸಿರ್ಲಿಲ್ಲ. ಕಾಯಿಲೆಗಳು ಸಂಭವಿಸಿ ಬಾಲ್ಯದಲ್ಲೇ ಮಕ್ಕಳು ಮರಣವನ್ನು ಹೊಂದ್ಬಿಡ್ತಿದ್ರು.
ಇವ್ರ ಮನೆಯಲ್ಲೂ 11 ಮಕ್ಕಳು ಹುಟ್ಟಿದ್ರೆ 5 ಮಕ್ಕಳು ಉಳ್ಕೊಂಡ್ರು, ಇನ್ನು 6 ಮಕ್ಕಳು ಮರಣವನ್ನ ಹೊಂದ್ಬಿಟ್ರು. ಕ್ರಿಸ್ತ ಶಕ 1903 ಅಂದ್ರೆ ಕೃಷ್ಣಮೂರ್ತಿಗಳು ಹುಟ್ಟಿದ್ದು 95ರಲ್ಲಿ, 1895, 1903 ಅಂದ್ರೆ ಕೃಷ್ಣಮೂರ್ತಿಗಳಿಗೆ 8 ವರ್ಷ ವಯಸ್ಸಾಗಿತ್ತು. 8 ವರ್ಷದ ಬಾಲಕ ಈ ಕುಟುಂಬ ಮದನಪಲ್ಲಿಯನ್ನು ಬಿಟ್ಟು ಕಡಪಾದಲ್ಲಿ ನೆಲೆ ನಿಂತರು. ಕಡಪ ಅನ್ನೋದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ನಗರ. ಅಲ್ಲಿ ಕೃಷ್ಣಜಿಯವರಿಗೆ ಮಲೇರಿಯಾ ಕಾಯಿಲೆ ಉಂಟಾಯಿತು. ಹಲವಾರು ಬಾರಿ ಮಲೇರಿಯಾ ರೋಗ ಪುನಃ ಪುನಃ ಅವರ ಶರೀರದ ಮೇಲೆ ದಾಳಿ ಮಾಡಿಬಿಡ್ತು. ಅವರ ಆರೋಗ್ಯ ಬಹಳ ಸೂಕ್ಷ್ಮವಾಗಿ ಬಿಟ್ಟಿತು. ಇದರ ಜೊತೆಗೆ ಅವರ ಸ್ಥೂಲ ದೇಹದ ಆರೋಗ್ಯವೇ ಅಷ್ಟೊಂದು ಕ್ಷೀಣಿಸುತ್ತಿದ್ದಾಗ ಶಾಲೆಯಲ್ಲಿ ಉಪಾಧ್ಯಾಯರು ಮತ್ತು ಮನೆಯಲ್ಲಿ ತಂದೆಯವರು ಬಹಳ ಹೊಡೆತಗಳನ್ನು ಕೊಡ್ತಾ ಇದ್ರು. ಅವರ ಹೊಡೆತಗಳನ್ನ ತಾಳದೆ ಮಗುವಿನ ಮನಸ್ಸು, ಮಗುವಿನ ದೇಹ ಜರ್ಜರಿತವಾಯಿತು. ಅಂದ್ರೆ ಬಾಲ್ಯದಲ್ಲೇ ಕೆಲವು ನೋವುಗಳನ್ನೇ ಇವರು ಅನುಭವಿಸಬೇಕಾಯ್ತು. ಅಂದಿನ ಕಾಲದ ಶಾಲೆಗಳಲ್ಲಿ ಅಂದಿನ ಕಾಲದ ಮೇಸ್ಟ್ರುಗಳು ಬಳಸುತ್ತಿದ್ದ ಒಂದೇ ಒಂದು ವಿಧಾನ ಮಕ್ಕಳನ್ನ ತಿದ್ದಿ ತೀಡಲು ಹೊಡೆಯೋದು. ಇಟ್ಸ್ ಕಾಲ್ಡ್ ಆಸ್ ಅ ಕಾರ್ಪೋರಲ್ ಪನಿಷ್ಮೆಂಟ್ ಅಂತ. ಓಕೆ, ದೈಹಿಕವಾಗಿ ಹಿಂಸಿಸೋದು. ಈ ಹಿಂಸೆಗೆ ಇವರು ಸಹ ಈಡಾದರು. ಇವರ ಶರೀರ ಮನಸ್ಸು ಜರ್ಜರಿತವಾಗ್ಬಿಡ್ತು. ಕೃಷ್ಣಜಿಯವರಿಗೆ ಸಾಂಪ್ರದಾಯಿಕ ಶಾಲಾ ಶಿಕ್ಷಣ ಹಿಡಿಸಲಿಲ್ಲ. ಶಾಲೆಯಲ್ಲಿ ಉಪಾಧ್ಯಾಯರು ಇವರನ್ನ ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ಅಂತ ಗುರುತಿಸಿದ್ರು. ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ಅಂತಂದ್ರೆ ಈಗ ಒಬ್ಬ ಬುದ್ಧಿಮಾಂದ್ಯ ಹುಡುಗ, ಇವನಿಗೆ ಬುದ್ಧಿನೇ ಇಲ್ಲ ಅಂತ ಅಲ್ಲಿದ್ದ ಉಪಾಧ್ಯಾಯರು ಇವರನ್ನು ಗುರುತಿಸಿದ್ರು. ಚಿಕ್ಕ ವಯಸ್ಸಿನಿಂದಲೂ ಅವರ ಮನೋಭಾವ, ಅವರ ಮನೋ ಇಚ್ಛೆ, ಅವರ ಮನೋಸ್ವಭಾವ, ಅವರ ಸಂಸ್ಕಾರಗಳೇ ಬೇರೆ ಇತ್ತು. ನಿಮ್ಗೆ ಜ್ಞಾಪಕ ಇರಬಹುದು, ಚಿಕ್ಕಂದಲ್ಲಿ ಎಂದಾದ್ರೂ ಓದಿರಬಹುದು, ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ ಅನ್ನ ಆತನ ಟೀಚರು ಮನೆಗೆ ಕಳಿಸ್ಬಿಟ್ಟಿದ್ರು. ಅವರ ತಾಯಿಯನ್ನ ಕರೆದು, ಇವನು ಯಾವುದಕ್ಕೂ ಪ್ರಯೋಜನವಿಲ್ಲ, ನಿಷ್ಪ್ರಯೋಜಕ ಹುಡುಗ, ಇವನನ್ನ ಕರ್ಕೊಂಡು ಹೋಗಿ ನಮ್ಮ ಶಾಲೆಗೆ ಬೇಕಾಗಿಲ್ಲ ಇವನನ್ನ ಅಂತ ಕಳಿಸ್ಬಿಟ್ರು. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಸಂಶೋಧನೆಗಳನ್ನ ಮಾಡ್ದ. ಸಾವಿರಾರು ಸಂಶೋಧನೆಗಳನ್ನ. ಒಬ್ಬ ಉನ್ನತ ಮಟ್ಟದ ವಿಜ್ಞಾನಿ ಅಂತ ಅನ್ನಿಸ್ಕೊಂಡ. ಆದ್ರೆ ಉಪಾಧ್ಯಾಯರಿಗೆ ಅದು ಗೊತ್ತಾಗ್ಲೇ ಇಲ್ಲ. ಯಾಕೆ ಅಂತ ಅಂದ್ರೆ ಒಂದೊಂದು ಮಗು ಒಂದೊಂದು ರೀತಿಯ ಸಂಸ್ಕಾರಗಳನ್ನ ಹೊತ್ತು ತಂದಿರುತ್ತೆ. ಆ ಸಂಸ್ಕಾರಗಳನ್ನ ಗುರುತು ಹಿಡಿಯುವಂತಹ ಶಕ್ತಿ ಇರ್ಬೇಕಲ್ಲ ಉಪಾಧ್ಯಾಯರಿಗೆ. ದ ಪವರ್ ಟು ಐಡೆಂಟಿಫೈ ದ ಟ್ರುತ್ ಅಂಡ್ ದ ಸಂಸ್ಕಾರ ಇನ್ ಎವ್ರಿ ಚೈಲ್ಡ್. ಅದಿಲ್ಲದೆ ಹೋದಾಗ ಇಂಥ ಅನಾಹುತಗಳು ಸಂಭವಿಸುತ್ತೆ. ಚಿಕ್ಕ ವಯಸ್ಸಿನಿಂದಲೂ ಜಿಡು ಕೃಷ್ಣಮೂರ್ತಿಯವರಿಗೆ ಪ್ರಕೃತಿಯ ಜೊತೆ ಆಳ ಬಂಧವಿತ್ತು. ಅವರಿಗೆ ಮರಗಳು, ಪಕ್ಷಿಗಳು ಮತ್ತು ನದಿಗಳ ಬಗ್ಗೆ ಅಪಾರ ಆಕರ್ಷಣೆ ಇತ್ತು. ಅವರಿಗೂ ಅವುಗಳಿಗೂ ನಡುವೆ ಪ್ರತ್ಯೇಕತೆಯ ಅರಿವೇ ಇರ್ತಾ ಇರಲಿಲ್ಲ. ಅಂದ್ರೆ ಪ್ರಕೃತಿಯೊಡನೆ ಹೇಗೆ ಬೆರೆತು ಹೋಗ್ತಿದ್ರು ಅವರು ಅಂದ್ರೆ, ಅವರು ಮತ್ತು ಪ್ರಕೃತಿ ಪರಿಪೂರ್ಣ ಸಂಯೋಗವನ್ನ ಹೊಂದ್ಬಿಡ್ತಿದ್ರು. ದೇರ್ ಯೂಸ್ ಟು ಬಿ ನೋ ಸೆನ್ಸ್ ಆಫ್ ಸೆಪರೇಷನ್ ಬಿಟ್ವೀನ್ ದ ಚೈಲ್ಡ್ ಸೋ ಕಾಲ್ಡ್ ಜಿಡು ಕೃಷ್ಣಮೂರ್ತಿ ಅಂಡ್ ದ ನೇಚರ್ ಅರೌಂಡ್. ಅಂದ್ರೆ ನಿಸರ್ಗದೊಡನೆ ಅಂತಹ ನಿಕಟ ಬಾಂಧವ್ಯವನ್ನು, ಸಂಪರ್ಕವನ್ನು, ಆಕರ್ಷಣೆಯನ್ನ ಹೊಂದಿದ್ರು. ಈ ನಿಸರ್ಗ ಪ್ರೇಮ ಅವರಿಗೆ ಇಡೀ ಜನ್ಮ ಪೂರ್ತಿ ಹಾಗೆಯೇ ಇತ್ತು. ಜನ್ಮ ಪೂರ್ತಿ he used to enjoy walking in the midst of nature. Walking in the midst of nature. ಪ್ರತಿನಿತ್ಯ ಅವರು ವಾಕಿಂಗ್ ಹೋಗ್ತಿದ್ರು. ಅದು ನಿಸರ್ಗದ ಮಡಿಲಿನಲ್ಲಿ ಅವರು ನಡೆದಾಡೋದು ಅವರಿಗೆ ಬಹಳ ಇಷ್ಟ ಆಗ್ತಿತ್ತು. ಪ್ರತಿಯೊಂದನ್ನು ಗಮನಿಸುತ್ತಾ, ಯಾವುದನ್ನು ವಿಶ್ಲೇಷಿಸದೆ, ನೋಡಿದ್ದನ್ನು ನೋಡಿದ ಹಾಗೆ ಅರ್ಥೈಸಿಕೊಳ್ಳೋದು. He was an extraordinary person.
ಅವರ ಕಾಮೆಂಟ್ರೀಸ್ ಆಫ್ ಲೈಫ್ ಅಂತ ಒಂದು ಪುಸ್ತಕ ಇದೆ. ಕಾಮೆಂಟ್ರೀಸ್ ಆನ್ ಲಿವಿಂಗ್, ಕಾಮೆಂಟ್ರೀಸ್ ಆನ್ ಲಿವಿಂಗ್ ಅಂತ ಅನ್ಸುತ್ತೆ, ಅಥವಾ ಕಾಮೆಂಟ್ರೀಸ್ ಆನ್ ಲಿವಿಂಗ್. ಅದು ವಾಲ್ಯೂಮ್ 1, 2, 3 3 ವಾಲ್ಯೂಮ್ಗಳು ನನಗೆ ಗೊತ್ತು. ಅದಾದ್ರ ನಂತರನೂ ಬಂದಿರಬಹುದು ವಾಲ್ಯೂಮ್ಗಳು ಅನ್ಸುತ್ತೆ. ಆ ಕಾಮೆಂಟ್ರೀಸ್ ಆನ್ ಲಿವಿಂಗ್ ಅಲ್ಲಿ ನೀವು ಯಾವುದೇ ಒಂದು ಚಾಪ್ಟರ್ ತೆಗೆದು ನೋಡಿ, 1-2 ಪೇಜು ಬರೀ ಪ್ರಕೃತಿಯ ಚಿತ್ರಣವೇ ಇರುತ್ತೆ. ಕ್ರಿಸ್ತಶಕ 1907 ಅಂದ್ರೆ ಕೃಷ್ಣಮೂರ್ತಿಗಳಿಗೆ 12 ವರ್ಷ ವಯಸ್ಸು. ಅವರ ತಂದೆ ನಾರಾಯಣಯ್ಯನವರು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಬಿಟ್ರು. ಅವರು 1882 ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ರು. ಥಿಯೋಸಾಫಿಕಲ್ ಸೊಸೈಟಿ ಭಾರತಕ್ಕೆ ಬಂದ ಹೊಸತರಲ್ಲೇ ಅವರ ತಂದೆ ಅದರ ಮೆಂಬರ್ ಆಗ್ಬಿಟ್ಟಿದ್ರು. ಈಗ 1907 ಅವ್ರು ರಿಟೈರ್ಡ್ ಆದ್ಮೇಲೆ ಅವರು ಸೀದಾ ಮಕ್ಕಳನ್ನ ಕರ್ಕೊಂಡು ಮದ್ರಾಸ್ನ ಅಡಿಯಾರ್ಗೆ ಬಂದ್ಬಿಟ್ರು. ಸೊಸೈಟಿಯಲ್ಲಿ ಸೂಕ್ತ ಕೆಲಸಕ್ಕೋಸ್ಕರ ಅರ್ಜಿಯನ್ನ ಹಾಕಿದ್ರು. ಅವರಿಗೆ ತಿಳಿದ ಕೆಲವು ವ್ಯಕ್ತಿಗಳನ್ನ ಕೇಳಿಕೊಂಡ್ರು. ನಾನು ನಿವೃತ್ತನಾಗಿದ್ದೇನೆ, ನಾನು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಇಚ್ಛಿಸುತ್ತೇನೆ, ನನಗೊಂದು ಸೂಕ್ತ ಕೆಲಸವನ್ನ ಕೊಡಿ ಅಂತ. ಕೊನೆಗೆ ಅವರನ್ನ ಸೊಸೈಟಿಯಲ್ಲಿ ಕ್ಲರ್ಕ್ ಪೋಸ್ಟ್ ಅಂದ್ರೆ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿಸಿಕೊಳ್ಳಲಾಯಿತು. ಸೊಸೈಟಿಯ ಕಾಂಪೌಂಡ್ ನ ಹೊರಭಾಗದಲ್ಲಿದ್ದ ಒಂದು ಮನೆಯಲ್ಲಿ ಅವರಿಗೆ ವಾಸವನ್ನ ಸಹ ಒದಗಿಸಿಕೊಡಲಾಯಿತು. ಅಲ್ಲೇ ಕಾಂಪೌಂಡ್ಗೆ ಅಂಟ್ಕೊಂಡ್ ಹಾಗಿದ್ದಂತಹ ಒಂದು ಮನೆಯನ್ನ ಅವರಿಗೆ ಬಿಟ್ಕೊಡ್ಲಾಯಿತು. ಒಂದು ದಿನ ನಾರಾಯಣಯ್ಯನವರು ಮಕ್ಕಳನ್ನ ಕರೆದುಕೊಂಡು ಅಡಿಯಾರಿನ ಸಮುದ್ರ ದಡದಲ್ಲಿ ಕುಳಿತಿದ್ರು. ಮಕ್ಕಳಾದ ಕೃಷ್ಣಮೂರ್ತಿ ಮತ್ತು ನಿತ್ಯಾನಂದ ಆ ಅಡಿಯಾರ್ನ ಬೀಚ್ ನಲ್ಲಿ ಆಟ ಆಡ್ತಾ ಇದ್ರು. ಅಕಸ್ಮಾತ್ ಆಗಿ ಲೆಡ್ ಬೀಟರ್ ಅವರ ಕಣ್ಣಿಗೆ ಕೃಷ್ಣಮೂರ್ತಿಯವರು ಕಂಡು ಬಂದ್ರು. ಅಕಸ್ಮಾತ್ ಆಗಿ ಕಾಣಿಸಿದ್ರು ಕೃಷ್ಣಮೂರ್ತಿಗಳು. ಅಂದ್ರೆ ಆಗಿನ್ನ ಬಾಲಕರು ಅವರು, ಅವರಿಗೆ ಹೆಚ್ಚು ವಯಸ್ಸಾಗಿರಲಿಲ್ಲ. ಬಾಲ್ಯ. ತಮ್ಮನಾದ ನಿತ್ಯಾನಂದನ ಜೊತೆ ಆಟ ಆಡ್ತಾ ಇದ್ದಾರೆ ಅವರು. ಅವರ ಶರೀರದ ಸುತ್ತಲೂ ಇದ್ದ ಪ್ರಭಾವಳಿಯನ್ನ ಗಮನಿಸಿದ್ರು ಲೆಡ್ ಬೀಟರ್. ಯೋಗಿ ಲೆಡ್ ಬೀಟರ್ರಿಗೆ ಸೂಕ್ಷ್ಮ ದರ್ಶನ ಶಕ್ತಿ ಇತ್ತು. ಕ್ಲೇರ್ ವಾಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಆ ಶಕ್ತಿ ಇತ್ತು. ಆ ಬಾಲಕನ ಸುತ್ತಲೂ ಪಸರಿಸಿದ್ದಂತ ನಿಷ್ಕಲ್ಮಶ, ನಿಸ್ವಾರ್ಥ, ಪರಿಶುದ್ಧವಾದಂತ ಪ್ರಭಾವಳಿಯನ್ನ ನೋಡಿದ್ರು. ಅದು ನಿಸ್ವಾರ್ಥದಿಂದ ತುಂಬಿದ ಪ್ರಭಾವಯುತವಾದ ಪ್ರಭಾವಳಿಯಾಗಿತ್ತು. ಅಂತಹ ಬೆಳೆದ ಬಾಲಕನನ್ನು ಕಂಡು ಬೆರಗಾದ ಲೆಡ್ ಬೀಟರ್ ಅವರು ಆ ಬಾಲಕನನ್ನ ಮಾತನಾಡಿಸಿ ನಾರಾಯಣಯ್ಯನವರ ಒಪ್ಪಿಗೆಯ ಮೇರೆಗೆ ಆ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸವನ್ನ ನೀಡಲು ಬೇಕಾದ ಏರ್ಪಾಟನ್ನ ಮಾಡಿದರು. ಅಡಿಯಾರಿನ ಸೊಸೈಟಿಯಲ್ಲೇ ಅವರಿಬ್ಬರಿಗೂ ಶಿಕ್ಷಣವನ್ನು, ವಿದ್ಯಾಭ್ಯಾಸವನ್ನು ನೀಡುವ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು ಲೆಡ್ ಬೀಟರ್. ವಿಶ್ವಗುರುವಾದ ಮೈತ್ರೇಯರು ಅವತರಿಸಲು, ಮೈತ್ರೇಯರು ಬಳಸಲು, ಕಾರ್ಯನಿರ್ವಹಿಸಲು ಕೃಷ್ಣಮೂರ್ತಿಗಳ ದೇಹ ಸೂಕ್ತವಾದದ್ದು ಎಂದು ಗುರುತಿಸಿದ ಯೋಗಿ ಲೆಡ್ ಬೀಟರ್ ಈ ಮಗುವನ್ನು ಬೆಸೆಂಟರಿಗೆ ಪರಿಚಯಿಸಿದರು. ಆ ಮಗುವಿನ ಸುತ್ತಲೂ ಇದ್ದ ಪ್ರಭಾವಳಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಮಗುವಿನ ಹಿಂದಿನ ಹಲವು ಜನ್ಮಗಳ ಒಂದು ಪರಿಚಯವನ್ನು ಮಾಡಿಕೊಂಡು ಆ ಸಂಸ್ಕಾರಗಳನ್ನ ಅರ್ಥೈಸಿದಂತಹ ಲೆಡ್ ಬೀಟರ್ರಿಗೆ ಈ ಮಗು ಬೆಳೆದು ಒಂದು ಸಿದ್ಧವಾದಂತಹ ಶರೀರ ತಯಾರಾದ್ರೆ, ಬರೀ ಸ್ಥೂಲ ಶರೀರವಲ್ಲ, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ತಯಾರಾದ್ರೆ ವಿಶ್ವಗುರುವಾದ ಮೈತ್ರೇಯರು ಆ ಒಂದು ಶರೀರಗಳನ್ನ ತಮ್ಮ ವೆಹಿಕಲ್ ಅಥವಾ ಉಪಾಧಿಯಾಗಿ ಬಳಸಿಕೊಂಡು ಈ ಜಗತ್ತಿಗೆ ನೀಡಬೇಕಾದಂತ ಬೋಧನೆಗಳನ್ನ ನೀಡಬಹುದು. ಅಂಥ ಸೂಕ್ತ ಶರೀರ ಈ ಬಾಲಕನಲ್ಲಿ ಉಂಟಾಗಲು ಸಾಧ್ಯವಿದೆ ಅಂತ ಅರಿತಂತಹ ಲೆಡ್ ಬೀಟರು ಬೆಸೆಂಟರಿಗೆ ಆ ಮಕ್ಕಳನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಕೊಡ್ತಾರೆ. ಬೆಸೆಂಟರು ಆ ಮಕ್ಕಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರ ಪಾಲನೆಗೆ, ಶಿಕ್ಷಣಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಏರ್ಪಡಿಸಿ ಮಾತೃ ವಾತ್ಸಲ್ಯವನ್ನ ತೋರಿಸಿದರು. ಕೃಷ್ಣಮೂರ್ತಿಗಳಿಗೆ ಬೆಸೆಂಟರು ಮಾತೆಯಂತೆ ಕಂಡರು. ಈ ಸಂಬಂಧ ಇಂದಿನ ಸಂಬಂಧವಾಗಿರಲಿಲ್ಲ, ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಡೆದು ಬಂದ ಒಂದು ಸಂಬಂಧವಾಗಿತ್ತು ಈ ಎರಡು ಆತ್ಮಗಳ ನಡುವೆ. ಇವರಿಬ್ಬರಿಗೆ ಮೊಟ್ಟ ಮೊದಲು ಪರಿಚಯ ಈ ಜನ್ಮದಲ್ಲಲ್ಲ, ಹಿಂದಿನ ಹಲವಾರು ಜನ್ಮಗಳಲ್ಲಿ ಆ ಪರಿಚಯ ಉಂಟಾಗಿತ್ತು ಅವರಿಗೆ. ಮೈತ್ರೇಯರು ಈ ಜಗತ್ತಿನಲ್ಲಿ ಪ್ರಕಟವಾಗಲು
ಕೃಷ್ಣಮೂರ್ತಿಗಳ ಶರೀರ ಒಂದು ಸೂಕ್ತ ವಾಹನವೆಂದು ಗುರುತಿಸಿದ ನಂತರ ಬೆಸೆಂಟರು ನಾರಾಯಣಯ್ಯನವರ ಬಳಿ ವಿಚಾರವನ್ನ ಚರ್ಚಿಸಿದರು. ನಾರಾಯಣಯ್ಯನವರನ್ನ ಕರೆದು ಅವರನ್ನ ಕುರಿತು ಮಾತನಾಡಿ ವಿಷಯ ಸಂಗತಿಗಳನ್ನ ಅವರಿಗೆ ಅರ್ಥವಾಗುವಂತೆ ತಿಳಿಸಿ ಕೃಷ್ಣಮೂರ್ತಿಗಳನ್ನು ಅವರ ತಮ್ಮನಾದ ನಿತ್ಯಾನಂದರನ್ನು ಅವರಿಂದ ದತ್ತು ಪಡೆದರು. ದತ್ತು ಪಡೆಯೋದು ಅಂತಂದ್ರೆ ಅಡಾಪ್ಟೆಡ್ ಚಿಲ್ಡ್ರನ್ ಅಂತ. ಆ ದತ್ತು ಸ್ವೀಕಾರದ ಕ್ರಿಯೆ ಇದೆಯಲ್ಲ, ಅದು ಲೀಗಲಿ ಅಂದ್ರೆ ನ್ಯಾಯಶಾಸ್ತ್ರಕ್ಕೆ ಅನುಸಾರವಾಗಿ ದತ್ತು ಪಡೆದರು. ಇನ್ನು ಮುಂದೆ ನಾನು ಈ ಮಕ್ಕಳನ್ನ ಸಾಕಿ ಸಲಹುತ್ತೇನೆ, ಅವರ ರಕ್ಷಣೆಯನ್ನು ಪೋಷಣೆಯನ್ನು ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ, ನಾನು ಅವರಿಗೆ ತಾಯಿಯಾಗುತ್ತೇನೆ ಅಂತ ಅವರು ಹೇಳಿಕೆಯನ್ನ ನೀಡಿದ್ರು. ಆ ನಾರಾಯಣಯ್ಯನವರು ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ರು. ನ್ಯಾಯಾಲಯದ ಮುಖಾಂತರವೇ ಈ ದತ್ತು ಪ್ರಕ್ರಿಯೆ ಸಹ ನಡೆದು ಹೋಯಿತು. ಕೃಷ್ಣಮೂರ್ತಿಗಳು ಅವರ ತಾಯಿ ಇರಲಿಲ್ಲ, ಕಳ್ಕೊಂಡಿದ್ರು ಅವ್ರು ಚಿಕ್ಕ ವಯಸ್ಸಿನಲ್ಲೇ. ಈಗ ಬೆಸೆಂಟರ ಒಂದು ಸುಪರ್ದಿಗೆ ಬಂದ್ರು. ಬೆಸೆಂಟರ ಪ್ರೇಮವನ್ನ ಅವರ ವಾತ್ಸಲ್ಯವನ್ನ ಅನುಭವಿಸಿದ್ರು. ಕೃಷ್ಣಮೂರ್ತಿಗಳ ಒಂದು ಸಂಸ್ಕಾರ ಹೇಗಿತ್ತು ಅಂತಂದ್ರೆ, ಅವರು ಹುಟ್ಟಿದ್ದು ಅಂತ ಬಡತನದ ಒಂದು ವೆರಿ 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 ಆರ್ಡಿನರಿ ಕುಟುಂಬವಾದ್ರು ಬಂದು ಸೇರಿದ್ದು ಒಂದು ಅಧ್ಯಾತ್ಮ ಮಹಾಸಂಸ್ಥೆಯನ್ನ, ಆ ಮಹಾಸಂಸ್ಥೆಯ ಮಹಾಯೋಗಿನಿಯಾದಂಥ ಬೆಸೆಂಟರಿಗೆ ಮಕ್ಕಳಾಗಿ ಬಂದು ತಲುಪಿಬಿಟ್ರವರು. ಕೃಷ್ಣಮೂರ್ತಿಗಳು ಬಾಲ್ಯದಿಂದಲೂ ಶಾಕಾಹಾರಿಗಳಾಗಿದ್ರು. ಅವರು ಬ್ರಾಹ್ಮಣ ಮತಸ್ಥರು, ತೆಲುಗು ಬ್ರಾಹ್ಮಣರು. ಅವರು ಯಾವುದೇ ದುರಭ್ಯಾಸವಿರಲಿಲ್ಲ. ಹಿ ವಾಸ್ ಅ ಟೀಟೋಟಲರ್. ಅಲ್ಲದೆ ಪ್ರತಿನಿತ್ಯ ಯೋಗ ಮಾಡುವ ಅಭ್ಯಾಸವಿತ್ತು. ಹಾಗಾಗಿ ಅವರ ಶರೀರದ ಸುತ್ತಲೂ ಇದ್ದಂತ ಪ್ರಭಾವಳಿ ಬಹಳ ಸುಂದರವಾಗಿತ್ತು. ಅವರ ಮನಸ್ಸು ಅಷ್ಟೇ ಸುಂದರವಾದ ಮನಸ್ಸಾಗಿತ್ತು. ಕೃಷ್ಣಮೂರ್ತಿಯವರ ಮನಸ್ಸು ಹೇಗಿತ್ತು ಅಂದ್ರೆ, ಅದು ಒಂದು ಪಾತ್ರೆಯಂತೆ. ಆ ಪಾತ್ರೆಯಲ್ಲಿ ಒಂದು ರಂಧ್ರವಿದ್ದಂತೆ. ಏನೇ ಆ ಪಾತ್ರೆಯಲ್ಲಿ ಹಾಕಿದ್ರೂ ಅದೆಲ್ಲವೂ ಹೊರಗೆ ಹೊರಟು ಹೋಗುತ್ತೆ. ಆ ಮನಸ್ಸನ್ನ ಯಾವುದು ಕಲುಷಿತಗೊಳಿಸಲ್ಲ. ಒಂದು ಪಾತ್ರೆ ಇದೆ, ಪಾತ್ರೆಗೆ ಒಂದು ರಂಧ್ರ ಇದೆ, ಅದಕ್ಕೆ ನೀವು ನೀರು ಹಾಕ್ತೀರಿ, ನೀರೆಲ್ಲ ಸೋರುತ್ತೆ. ಹೌದಾ ಇಲ್ವಾ? ಆ ನೀರನ್ನು ಅದು ಹಿಡಿದಿಟ್ಕೊಳ್ಳಲ್ಲ. ಆ ಪಾತ್ರೆಗೆ ನೀವು ಅಕ್ಕಿ ಹಾಕ್ತೀರಿ, ಅಕ್ಕಿ ಎಲ್ಲ ಸೋರ್ಗೋಗುತ್ತೆ. ಅದು ಎಂತ ಪಾತ್ರೆ ಅಂದ್ರೆ ಯಾವುದನ್ನು ಹಿಡಿದಿಟ್ಕೊಳ್ಳದೆ ಇರುವಂತ ಪಾತ್ರೆ. ಅಂತಹ ಒಂದು ಪಾತ್ರೆಯ ಹೋಲಿಕೆಯನ್ನ ಹೊಂದಿದ ಮನಸ್ಸು ಅವರಿಗಿತ್ತು. ಆ ಮನಸ್ಸು ಯಾವುದನ್ನು ಸೆರೆ ಹಿಡಿತಿರ್ಲಿಲ್ಲ. ಇಟ್ ನೆವರ್ ಯೂಸ್ ಟು ರೆಕಾರ್ಡ್ ಎನಿಥಿಂಗ್. ಇಟ್ ಸಿಂಪ್ಲಿ ಯೂಸ್ ಟು ಅಬ್ಸರ್ವ್ ಎವ್ರಿಥಿಂಗ್. ಇಟ್ ನೆವರ್ ಯೂಸ್ ಟು ಅನಲೈಸ್. ಇಟ್ ನೆವರ್ ಯೂಸ್ ಟು ಡಿಸ್ಕ್ರಿಮಿನೇಟ್ ಅಂಡ್ ಇಟ್ ನೆವರ್ ಯೂಸ್ ಟು ಸ್ಟೋರ್. ನಮ್ಮ ತರ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಯನ್ನು ಸ್ಟೋರ್ ಮಾಡ್ತಿರ್ತೀವಲ್ಲ, ಅವರ್ ಮೈಂಡ್ ಇಸ್ ಎ ರೆಕಾರ್ಡಿಂಗ್ ಸ್ಟೇಷನ್. ಅಲ್ಲಿ ರೆಕಾರ್ಡ್ ಆಗದೆ ಇರುವಂತ ಗಳಿಗೆಯೇ ಇಲ್ಲ. ಜೀವನದ ಒಂದೊಂದು ಕ್ಷಣವೂ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ರೆಕಾರ್ಡ್ ಆಗಿರೋದೆಲ್ಲ ಡೇಟಾ. ಆ ಡೇಟಾ ಯಾವಾಗ ತುಂಬಿಕೊಳ್ಳುತ್ತೋ ಮನಸ್ಸು ಕಂಡೀಷನ್ಡ್ ಆಗ್ಬಿಡುತ್ತೆ. ಇವರ ಮನಸ್ಸು ಹಾಗಿರ್ಲಿಲ್ಲ. ಹಾಕಿದ್ದೆಲ್ಲವೂ ಹೊರಗೆ ಬರೋ ತರ ಇತ್ತು. ಮನಸ್ಸು ಏನನ್ನೂ ಸೆರೆ ಹಿಡಿಯದೆ ಸ್ವಚ್ಛವಾಗಿರುತ್ತಿತ್ತು. ಚಿಕ್ಕ ವಯಸ್ಸಿನಿಂದಲೂ ಅವ್ರ ಮನಸ್ಸು ಹಾಗೆ ಇತ್ತಂತೆ. ಸ್ವತಃ ಕೃಷ್ಣಮೂರ್ತಿ ಅವರೇ ಹೇಳ್ತಾರೆ. ಏನಂತ ಹೇಳ್ತಾರೆ? ಯಾವುದೇ ಯೋಚನೆ ಅವರ ಮನಸ್ಸನ್ನು ಪ್ರವೇಶಿಸುತ್ತಿರಲಿಲ್ಲ. ಪ್ರತಿಯೊಂದನ್ನು ಆಲಿಸುತ್ತಾ ಗಮನಿಸುತ್ತಾ ಸುಮ್ಮನೆ ಇರುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಯಾವುದನ್ನು ವಿಸರ್ಜಿಸದೆ, ಯಾವುದನ್ನು ಸ್ವೀಕರಿಸದೆ ಸುಮ್ಮನೆ ಗಮನಿಸುವಂತಹ ಒಂದು ಮನಸ್ಸು ಅವರಲ್ಲಿತ್ತು. ಅಷ್ಟೇ, ಯಾವುದನ್ನು ಸ್ಟೋರ್ ಮಾಡ್ತಾ ಇರಲಿಲ್ಲ. ಆಲೋಚನೆಗಳು ಮತ್ತು ಅಷ್ಟೇ ಅಲ್ಲದೆ ಆಲೋಚನೆಗಳು ಮತ್ತು ಇನ್ನಿತರ ಆಲೋಚನೆಗಳೊಡನೆ ಸಂಪರ್ಕ ಸಾಧಿಸುವುದು ಅವರ ಮನಸ್ಸಿನಲ್ಲಿ ಜರುಗುತ್ತಿರಲಿಲ್ಲ. ಹಾಗೆ ಅಂತ ಅವ್ರ ಮನಸ್ಸಿನಲ್ಲಿ ಆಲೋಚನೆಗಳೇ ಇಲ್ಲ ಅಂತ ಅಲ್ಲ. ಎಷ್ಟೋ ಕಾಲ ಅವ್ರಿಗೆ ಆಲೋಚನೆಗಳೇ ಬರ್ತಾ ಇರ್ಲಿಲ್ಲ. ಸುಮ್ಮನೆ ಪ್ರತಿಯೊಂದನ್ನು ನೋಡ್ತಾ ಇದ್ರು, ಗಮನಿಸ್ತಾ ಇರ್ತಿದ್ರು. ಯಾವುದನ್ನು ಅವರು ಖಂಡಿಸುತ್ತಿರ್ಲಿಲ್ಲ, ಯಾವುದನ್ನು ಅವರು ಪೋಷಿಸುತ್ತಿರ್ಲಿಲ್ಲ. ಸುಮ್ಮನೆ ಗಮನಿಸೋದು. ಚಿಕ್ಕ ವಯಸ್ಸಿಗೆ ಅಂತಹ ಮೆಚ್ಯೂರ್ಡ್ ಮೈಂಡ್, ಪ್ರಬುದ್ಧ ಮನಸ್ಸು ಬರೋದು ಬಹಳ ಅಪರೂಪ. ಅವ್ರಿಗೆ ಆಲೋಚನೆಗಳು ಅಕಸ್ಮಾತ್ ಬಂದಾಗ್ಲೂನು ಅವರ ಆಲೋಚನೆಗಳು ಇನ್ನಿತರ ಆಲೋಚನೆಗಳ ಜೊತೆ ಸೇರ್ಕೊಂಡು ಒಂದು ಜಾಲವನ್ನ ಸೃಷ್ಟಿ ಮಾಡ್ತಾ ಇರಲಿಲ್ಲ.
ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಆಲೋಚನೆ ಮೇಲೆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಆಲೋಚನೆಗಳು ಮೇಲೇಳುತ್ತೆ. ಯಾವಾಗ ನೂರಾರು ಆಲೋಚನೆಗಳು ಮೇಲೇಳುತ್ತೋ ಆ ಆಲೋಚನೆಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಒಂದು ದೊಡ್ಡ ಜಾಲವನ್ನ ತಯಾರು ಮಾಡಿಬಿಡುತ್ತೆ. ಎ ನೆಟ್ವರ್ಕ್ ಗೆಟ್ಸ್ ಕ್ರಿಯೇಟೆಡ್, ಎನ್ ಇಂಟ್ರಿಕೇಟ್ ನೆಟ್ವರ್ಕ್ ಗೆಟ್ಸ್ ಕ್ರಿಯೇಟೆಡ್ ಅಂಡ್ ವಿ ಗೆಟ್ ಎಂಟ್ರಾಪ್ಡ್ ಇನ್ ದ ನೆಟ್ವರ್ಕ್. ಆ ಒಂದು ಆಲೋಚನೆಗಳ ಜಾಲದಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಎಷ್ಟೋ ಸಲ ನಾವು ಗಮನಿಸಿದೀವಿ, ಪ್ರಾಣಾಯಾಮ ಮಾಡ್ತಿರ್ತೀವಿ, ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಒಂದು ಆಲೋಚನೆ ಮೇಲಿದ್ರೆ ಅದ್ರ ಜೊತೆಗೆ 10, 20, 30, 40 ಆಲೋಚನೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಸೋಸಿಯೇಟೆಡ್ ಥಾಟ್ಸ್ ಅಂತ ನಾವು ಹೇಳ್ತೇವೆ ಸೈಕಾಲಜಿನಲ್ಲಿ. ಅಸೋಸಿಯೇಷನ್ ಆಫ್ ಥಾಟ್ಸ್ ಅಂತೇವೆ, ಅಸೋಸಿಯೇಟಿವ್ ಥಾಟ್ಸ್ ಅಂತ ಹೇಳ್ತೇವೆ. ಒಂದಕ್ಕೊಂದು ಸೇರ್ಕೊಂಡು ಒಂದು ದೊಡ್ಡ ಜಾಲರ ಅಥವಾ ಒಂದು ದೊಡ್ಡ ನೆಟ್ವರ್ಕ್, ಒಂದು ದೊಡ್ಡ ಬಲೆಯನ್ನೇ ತಯಾರಾಗ್ಬಿಡುತ್ತೆ. ಅಲ್ಲಿ ನಮ್ಗೆ ಅರ್ಥ ಆಗೋ ಹೊತ್ತಿಗೆ ಕೆಲವು ಕ್ಷಣಗಳೇ ಕಳೆದು ಹೋಗಿರುತ್ತೆ. ಆಮೇಲೆ ಮತ್ತೆ ನಾವು ಆಲೋಚನೆಗಳಿಂದ ಹಿಂದೆ ಬರ್ತೀವಿ, ಮತ್ತೆ ಧಾರಣವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ವಯಸ್ಸಿನಲ್ಲೂ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ರು ನಮ್ಗೆ ಎಷ್ಟು ಕಷ್ಟ ಇದೆ ಮನಸ್ಸನ್ನ ಆ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತ ನಮ್ಗೆ ಅರ್ಥ ಆಗತ್ತೆ. ಆ ಚಿಕ್ಕ ವಯಸ್ಸಿನಲ್ಲೇ ಆ ಬಾಲಕನಲ್ಲೇ ಅಂತ ಮನಸ್ಸಿತ್ತು ಅಂದ್ರೆ ಅವರ ಸಂಸ್ಕಾರಗಳು ಹೇಗಿತ್ತು ನೋಡಿ. ಅವರಿಗೆ ದೇರ್ ವಾಸ್ ನೋ ಇಮೇಜ್ ಮೇಕಿಂಗ್. ಅವ್ರ ಮನಸ್ಸಿನಲ್ಲಿ ಇಮೇಜ್ ಅನ್ನು ಸೃಷ್ಟಿ ಆಗ್ತಿರ್ಲಿಲ್ಲ. ನಾವು ಏನನ್ನ ನೋಡಿದ್ರು ಇಮೇಜ್ಗಳು ಸೃಷ್ಟಿ ಆಗತ್ತೆ, ಪ್ರತಿಬಿಂಬಗಳು ಅಥವಾ ಬಿಂಬಗಳು ಸೃಷ್ಟಿ ಆಗ್ತಾ ಇರ್ತವೆ. ಪ್ರತಿಯೊಂದನ್ನು ಬಿಂಬಗಳಾಗಿ ನಾವು ಶೇಖರಿಸುತ್ತೇವೆ, ಹೌದಾ ಅಲ್ವಾ? ಆದ್ರೆ ಅವರಲ್ಲಿ ಇಮೇಜಸ್ ಸೃಷ್ಟಿ ಆಗ್ತಿರ್ಲಿಲ್ಲ. ಅವರು ಯೋಚಿಸಲು ಪ್ರಯತ್ನಿಸಿದ್ರು, ಯಾವುದೇ ಯೋಚನೆ ಮೇಲೆ ಹೇಳ್ತಾ ಇರ್ಲಿಲ್ಲ. ನಾವು ಏನು ಯೋಚಿಸೋದ್ ಬೇಡ ಅಂತ ಕೂತ್ಕೊಂಡ್ರು ಸಾವಿರಾರು ಯೋಚನೆಗಳು ಮೇಲೆದ್ದೇಳುತ್ತೆ. ಆದ್ರೆ ಅವರು ಯೋಚನೆ ಮಾಡ್ತೀನಿ ಅಂದ್ರೂ ಯಾವ್ದು ಯೋಚನೆ ಮೇಲೆ ಹೇಳ್ತಿರ್ಲಿಲ್ಲ. ಕಾರಣ ಏನಂದ್ರೆ ಅವ್ರ ಮನಸ್ಸಿನಲ್ಲಿ ಸ್ಟೋರ್ ಆಗಿರೋ ಯೋಚನೆಗಳೇ ಬಹಳ ಕಡಿಮೆ. ಅವ್ರು ಸ್ಟೋರೇ ಮಾಡ್ಕೊಳಕ್ ಹೋಗ್ತಾ ಇರ್ಲಿಲ್ಲ. ನೆವರ್ ಯೂಸ್ ಟು ರೆಕಾರ್ಡ್ ದ ಥಾಟ್ಸ್ ಅಂಡ್ ರೆಕಾರ್ಡ್ ದ ಇಮೇಜಸ್. ಕೃಷ್ಣಮೂರ್ತಿಯವರ ನಿತ್ಯಾನಂದರ ಶಿಕ್ಷಣ, ಪಾಲನೆ, ಲಾಲನೆ, ರಕ್ಷಣೆ ಎಲ್ಲ ಅಡಿಯಾರಿನ ಥಿಯೋಸಾಫಿಕಲ್ ಸೊಸೈಟಿಯಲ್ಲೇ ಯೋಗಿ ಲೆಡ್ ಬೀಟರ್ ಅವರ ಕೆಲವು ಅನುಯಾಯಿಗಳ ಮೂಲಕ ನಡೆಯಿತು. ಯೋಗಿ ಲೆಡ್ ಬೀಟರ್ ಅವರು ಇವರ ಶಿಕ್ಷಣವನ್ನ, ಇವರಿಗೆ ವಿದ್ಯಾಭ್ಯಾಸವನ್ನ ಬಹಳವಾಗಿ ಸೂಪರ್ವೈಸ್ ಮಾಡ್ತಾ ತಮ್ಮ ಅನುಯಾಯಿಗಳ ಮೂಲಕ ಅದನ್ನ ಅವರಿಗೆ ನೀಡಿದ್ರು. ಅವರಿಗೆ ಖಾಸಗಿಯಾಗಿ ಶಿಕ್ಷಣವನ್ನ ನೀಡಲಾಯಿತು. ಒಂದು ಹಂತ ದಾಟಿದ ನಂತರ ಮಕ್ಕಳಿಬ್ಬರನ್ನು ಯುರೋಪಿನ ಶಿಕ್ಷಣ ಪದ್ಧತಿಗೆ ಪರಿಚಯಿಸಲಾಯಿತು. ಯುರೋಪಿಗೆ ಅವರನ್ನು ಕರ್ಕೊಂಡು ಹೋದ್ರು, ವಿದೇಶಕ್ಕೆ ಹೋದ್ರು. ಯುರೋಪಿನ ಒಂದು ಉಚ್ಚ ವರ್ಗದ ಸಂಸ್ಕೃತಿಯ ಪರಿಚಯವನ್ನ ಅವರಿಗೆ ಮಾಡಿಕೊಡಲಾಯಿತು. ಕೃಷ್ಣಮೂರ್ತಿಗಳಿಗೆ 14 ವರ್ಷದ ವಯಸ್ಸಾಗಿದ್ದಾಗ ಇಂಗ್ಲಿಷ್ ಭಾಷೆಯಲ್ಲಿ ಸ್ಫುಟವಾಗಿ ಮಾತನಾಡ್ತಿದ್ರು. ಬಹಳ ಬೇಗ ಭಾಷಾ ಜ್ಞಾನವನ್ನು ಹೊಂದ್ಬಿಟ್ರು ಅವರು. ಯಾವ ಮೇಷ್ಟ್ರು ಅವರಿಗೆ ಬುದ್ಧಿಮಾಂದ್ಯ ಅಂತ ಹೇಳಿದ್ರೋ ಆ ಮೇಷ್ಟ್ರು ಹೇಳಿದಂತಹ ಮಾತುಗಳು ಅದಕ್ಕೆ ವಿರುದ್ಧವಾಗಿ ಈಗ ಇವರು ಭಾಷಾ ಜ್ಞಾನವನ್ನ ಚಿಕ್ಕ ವಯಸ್ಸಿಗೆ ಅದನ್ನ ಹೊಂದಿ ಬಹಳ ಸುಲಲಿತವಾಗಿ ಸ್ಫುಟವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಎಲ್ಲರ ಜೊತೆ ಮಾತನಾಡ್ತಾ ಇದ್ರು. ಒಮ್ಮೆ ಕೃಷ್ಣಜಿಯವರನ್ನು ಯಾರೋ ಕೇಳಿದರಂತೆ, ನಿಮ್ಮನ್ನ ಲೆಡ್ ಬೀಟರ್ ಅವರು ಗುರುತಿಸದೆ ಹೋಗಿದ್ದರೆ ನಿಮ್ ಪರಿಸ್ಥಿತಿ ಏನಾಗ್ತಾ ಇತ್ತು? ಲೆಡ್ ಬೀಟರ್ ಅವ್ರು ನಿಮ್ಮನ್ನು ಗಮನಿಸಿದ್ರು, ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಅಂಗಳಕ್ಕೆ ಕರ್ಕೊಂಡು ಬಂದ್ರು. ನಿಮ್ಮನ್ನು ಗಮನಿಸದೆ ಹೋಗಿದ್ರೆ ನಿಮ್ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ಆಗ ಕೃಷ್ಣಮೂರ್ತಿ ಅವರು ಹೇಳಿದರಂತೆ, ನಾನು ಮರಣಿಸುತ್ತಿದ್ದೆ ಅಷ್ಟೇ, ಅಂದ್ರೆ ನಾನ್ ಬದುಕಿರ್ತಿರ್ಲಿಲ್ಲ, ನಾನು ಖಂಡಿತ ಸತ್ತು ಹೋಗಿರ್ತಿದ್ದೆ. ಅಂದ್ರೆ ಯೋಗಿ ಲೆಡ್ ಬೀಟರ್ ಅವರು ಅವರನ್ನ ಗುರುತಿಸಿ ಕರ್ಕೊಂಡು ಬಂದದ್ದು ಅವರಿಗೆ ಒಂದು ಜೀವನ ಪ್ರಧಾನವಾದಂತಹ ಒಂದು ಘಟನೆ ಅಂತ ಹೇಳಬಹುದು. ಇದೆಲ್ಲ ಜರುಗುತ್ತಿದ್ದಾಗ ಕೃಷ್ಣಮೂರ್ತಿಯವರ ತಂದೆ 1912ರಲ್ಲಿ ಬೆಸೆಂಟರ ಮೇಲೆ ಕೋರ್ಟಿನಲ್ಲಿ ಒಂದು ದಾವೆ ಹೂಡ್ಬಿಡ್ತಾರೆ. ನನ್ನ ಮಕ್ಕಳನ್ನ ನನಗೆ ವಾಪಸ್ಸು ತಿರುಗಿಸಿ ವಹಿಸಿಕೊಡಿ, ಬೆಸೆಂಟರ ಬಳಿ ಇದ್ದಾರೆ, ಅವರಿಗೆ ದತ್ತು ಕೊಟ್ಟಿದ್ದೆ ನಾನು, ಆದ್ರೆ ಈಗ ನನಗೆ ಅವರ ಬಳಿ ಬಿಡ್ಲಿಕ್ಕೆ ಇಷ್ಟ ಇಲ್ಲ, ನನ್ನ ಮಕ್ಕಳನ್ನ ನನಗೆ ವಾಪಸ್ಸು ನನ್ನ ಸುಪರ್ದಿಗೆ ವಹಿಸಬೇಕು ಅಂತ ಅವರು ಕೋರ್ಟಿಗೆ ಹೋಗಿ ಕೇಸ್ ಹಾಕ್ಬಿಡ್ತಾರೆ. ಬೆಸೆಂಟರು ಕೋರ್ಟಿನಲ್ಲಿ ಆ ಕೇಸ್ಗೆ ಅಥವಾ ಆ ದಾವೆಗೆ ಪ್ರತಿ ದಾವೆಯನ್ನ ಹಾಕ್ತಾರೆ. ಹಲವಾರು ದಿನಗಳ ಕಾಲ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಆ ಒಂದು ಕೋರ್ಟ್ ಕೇಸ್ ನಡೆಯುತ್ತೆ. ಕೊನೆಗೆ ಕೋರ್ಟ್ ನಲ್ಲಿ ಇವರ ಕೇಸ್ ವಜಾ ಆಗತ್ತೆ. ಯಾರ ಕೇಸು? ನಾರಾಯಣಯ್ಯನವರ ಕೇಸ್ನ ವಜಾ ಮಾಡ್ತಾರೆ. ಮಕ್ಕಳನ್ನ ಬೆಸೆಂಟರ ಸುಪರ್ದಿಗೆ ಬಿಟ್ಟು ಕೊಡುತ್ತೆ ನ್ಯಾಯಾಲಯ. ಇದೆಲ್ಲ ಆಗಿ ಬೆಸೆಂಟರಿಗೆ ಜಯ ದೊರೆತ ನಂತರ
ಕ್ರಿಸ್ತಶಕ 1911ರಲ್ಲಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್, ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಅಂದ್ರೆ OSC ಅನ್ನೋ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತು. ಈ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಅನ್ನೋ ಸಂಸ್ಥೆಯನ್ನ ಪ್ರಾರಂಭಿಸಿ ಮೈತ್ರೇಯ ಗುರುಗಳ ಆಗಮನಕ್ಕಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ಈ ಸಂಸ್ಥೆಯ ಮೂಲಕ ಪ್ರಾರಂಭ ಮಾಡ್ತು. ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತ ಅಂದ್ರೆ, ಮೈತ್ರೇಯ ಗುರುಗಳು ದ ವರ್ಲ್ಡ್ ಟೀಚರ್ ನಮ್ಮ ಈ ಭೂಮಂಡಲಕ್ಕೆ ಆಗಮಿಸಿ, ಅವರು ಆಗಮಿಸಲು ಬೇಕಾದಂತ ಸಿದ್ಧತೆಗಳು, ಅವರು ಆಗಮಿಸಿ ಪ್ರವೇಶಿಸಲು ಬೇಕಾದಂತಹ ಶರೀರವನ್ನು, ಅದಕ್ಕೆ ಬೇಕಾದ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಕೃಷ್ಣಮೂರ್ತಿಗಳ ಒಂದು ತರಬೇತಿ ಈಗ ಬಹಳ ಶಿಸ್ತುಬದ್ಧವಾಗಿ ಕಠಿಣವಾಗಿ ನಡೆಯಲು ಪ್ರಾರಂಭವಾಯಿತು. ಕಾರಣ ಕೃಷ್ಣಮೂರ್ತಿಗಳ ಶರೀರವನ್ನ ಉಪಯೋಗ ಮಾಡಿಕೊಂಡು ವರ್ಲ್ಡ್ ಟೀಚರ್ ಅಥವಾ ಮೈತ್ರೇಯರು ಬೋಧನೆಗಳನ್ನು ನೀಡಲಿ ಅನ್ನೋದು ಸೊಸೈಟಿಯ ಆಶಯವಾಗಿತ್ತು. ಹಾಗಾಗಿ ಕೃಷ್ಣಮೂರ್ತಿಗಳ ಶರೀರ ತಯಾರಾಗಬೇಕು, ಅವರಿಗೆ ತರಬೇತಿ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ರು. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ವಿಶ್ವ ಗುರುಗಳಾಗಲು ಬೇಕಾದ ಎಲ್ಲ ಅರ್ಹತೆಗಳನ್ನು, ಸಾಮರ್ಥ್ಯವನ್ನು ಅವ್ರು ಹೊಂದಬೇಕಾಯಿತು. ಸ್ವತಃ ಯೋಗಿ ಲೆಡ್ ಬೀಟರ್ ಅವರು ಕೃಷ್ಣಮೂರ್ತಿಯವರಿಗೆ ಖಾಸಗಿಯಾಗಿ ಕೆಲವು ಆಧ್ಯಾತ್ಮಿಕ ಮತ್ತು ಯೌಗಿಕ ತರಬೇತಿಯ ಸೂಚನೆಗಳನ್ನ ನೀಡಿದ್ರು. ಸ್ವತಃ ಅವರೇ ಕುಳಿತುಕೊಂಡು ಕೃಷ್ಣಮೂರ್ತಿಯವರಿಗೆ ಪ್ರತಿನಿತ್ಯ ತರಬೇತಿಯನ್ನು ಕೊಡ್ತಾ ಇದ್ರು ಮತ್ತು ಉನ್ನತ ಮಟ್ಟದ ಆಧ್ಯಾತ್ಮಿಕ ತರಬೇತಿಗಳನ್ನ ನೀಡಿದ್ರು. ಅಂತ ಆಧ್ಯಾತ್ಮಿಕ ತರಬೇತಿಗಳನ್ನ ಆ ಕಾಲದಲ್ಲಿ ಯಾರು ಕೇಳೇ ಇರಲಿಲ್ಲ. ಕೃಷ್ಣಮೂರ್ತಿಗಳ ಒಂದು ಸಾರ್ವಜನಿಕ ಇಮೇಜ್, ಪಬ್ಲಿಕ್ ಇಮೇಜ್ ಅಥವಾ ಚಿತ್ರಣ ಥಿಯೋಸಫಿಸ್ಟರು ಸೃಷ್ಟಿಸಿದರು. ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು, ಥಿಯೋಸಾಫಿಕಲ್ ಸೊಸೈಟಿಯ ನಾಯಕರು ಅವರಿಗೆ ಒಂದು ಪಬ್ಲಿಕ್ ಇಮೇಜ್ ನ ಕೊಟ್ರು. ಜಿಡು ಕೃಷ್ಣಮೂರ್ತಿಗಳಿಗೆ ಅವರ ಒಂದು ವ್ಯಕ್ತಿತ್ವ ಹೇಗೆ ತಯಾರಾಗಿತ್ತು ಅಂದ್ರೆ ಕೃಷ್ಣಜಿಯವರ ವ್ಯಕ್ತಿತ್ವ ಹೇಗೆ ತಯಾರಾಗಿತ್ತು ಅಂದ್ರೆ, ಅವರಲ್ಲಿ ಒಂದು ಕಾಂತೀಯ ಆಕರ್ಷಕ ಶಕ್ತಿ ಇತ್ತು. ಅವರನ್ನ ಕಂಡ ತಕ್ಷಣ ಅವರಿಗೆ ಗೌರವಿಸಿ ಕೈ ಮುಗಿಯಬೇಕೆಂದೆನಿಸುವ ವ್ಯಕ್ತಿತ್ವ ಅವರಲ್ಲಿ ಉಂಟಾಗಿತ್ತು. ಈ ಬದಲಾವಣೆಗಳು ಒಂದು ಕಡೆ ಜರುಗ್ತಾ ಇದ್ರೆ, ಮತ್ತೊಂದು ಕಡೆ ಕೃಷ್ಣಮೂರ್ತಿಯವರು ಹದಿವಯಸ್ಸಿನ ತುದಿಗೆ ಬಂದು ನಿಂತಿದ್ರು. ಅವರಲ್ಲಿ ಹದಿವಯಸ್ಸಿಗೆ ಸಹಜವಾದಂತ ತುಮುಲ, ಪ್ರತಿರೋಧ ಮನೋಭಾವ ಸಹ ಬೆಳೀತಾ ಇತ್ತು. ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ದೊರಕುತ್ತಿರುವ ಒಂದು ಪಬ್ಲಿಸಿಟಿ ಇಷ್ಟವಾಗ್ತಿರ್ಲಿಲ್ಲ. ನನ್ನನ್ನ ಡೋಂಟ್ ಮೇಕ್ ಮೀ ಎ ಪಬ್ಲಿಕ್ ಇಮೇಜ್, ಇಟ್ ಈಸ್ ಎಂಬ್ಯಾರಾಸಿಂಗ್ ಮೀ, ನನಗೆ ಬಹಳ ಕಷ್ಟ ಆಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಅವರಿಗೆ ನೀಡಲಾದ ಭವಿಷ್ಯದ ಗುರಿಗಳ ಬಗ್ಗೆ ಅವರಲ್ಲಿ ಹಲವಾರು ಅನುಮಾನಗಳು ಮೂಡಿದ್ದು. ಭವಿಷ್ಯದಲ್ಲಿ ನೀನು ಮೈತ್ರೇಯ ಮಹರ್ಷಿಗಳ ಒಂದು ವಾಹನವಾಗಬೇಕು ಅಂತ ಒಂದು ಪ್ರಿಪರೇಷನ್ ಮಾಡ್ತಿದ್ರಲ್ಲ, ಅದರ ಬಗ್ಗೆನೇ ಅವರಿಗೆ ಹಲವಾರು ಅನುಮಾನಗಳು ಸೃಷ್ಟಿಯಾಗೋಗಿತ್ತು. ಏಪ್ರಿಲ್ 1911ರಲ್ಲಿ ಕೃಷ್ಣಮೂರ್ತಿ ಮತ್ತು ನಿತ್ಯಾನಂದರನ್ನ ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಈ ಬಾರಿ ಕೃಷ್ಣಮೂರ್ತಿಯವರು ಲಂಡನ್ನಿನ OSC ಅಂದ್ರೆ ಆರ್ಡರ್ ಆಫ್ ಸ್ಟಾರ್ ಇನ್ ದ ಈಸ್ಟ್, ಈ ಸಂಸ್ಥೆಯಲ್ಲಿ ಸದಸ್ಯರಿಗೆ ತಮ್ಮ ಜೀವಮಾನದ ಮೊದಲನೇ ಉಪನ್ಯಾಸವನ್ನ ನೀಡಿದರು. ಕೃಷ್ಣಮೂರ್ತಿಯವರು ಬರೆದ ಲೇಖನಗಳು ಸಹ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಯಿತು. 1911ರಿಂದ 14ರ ತನಕ ಅಣ್ಣ ತಮ್ಮಂದಿರಿಬ್ಬರು ಯುರೋಪಿನ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿದ್ರು, ಪ್ರವಾಸ ಮಾಡಿದ್ರು. 14ರಿಂದ 18ರವರೆಗೆ ಮೊದಲನೆಯ ಜಾಗತಿಕ ಮಹಾಯುದ್ಧ, ದ ಫಸ್ಟ್ ವರ್ಲ್ಡ್ ವಾರ್ ನಡೀತಿತ್ತು. ಆಗ ಕೃಷ್ಣಮೂರ್ತಿಯವರು ಆ ಒಂದು ಹಂತ ಮುಗಿದ ನಂತರ, ಅಂದ್ರೆ ಯುದ್ಧ ಮುಗಿದ ನಂತರ, ಕೃಷ್ಣಮೂರ್ತಿಯವರು ಹಲವಾರು ಉಪನ್ಯಾಸಗಳನ್ನ, ಚರ್ಚಾಕೂಟಗಳನ್ನ, ಚಟುವಟಿಕೆಗಳನ್ನ ಆಯೋಜಿಸಿ ಸಕ್ರಿಯವಾಗಿ ಆ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ವಹಿಸಿಕೊಂಡ್ರು. ನಿತ್ಯಾನಂದರು OSCನ ವ್ಯವಸ್ಥಾಪಕ ಕಾರ್ಯದರ್ಶಿಯಾದರು. ಅಂದ್ರೆ ಜಿಡು ಕೃಷ್ಣಮೂರ್ತಿಗಳು ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಅನ್ನೋ ಸಂಸ್ಥೆಯ ಹೆಡ್ ಆದ್ರೆ, ನಿತ್ಯಾನಂದರು ಅದರ ಸೆಕ್ರೆಟರಿ, ಆರ್ಗನೈಸಿಂಗ್ ಸೆಕ್ರೆಟರಿ ಆದರು. ಸಮಸ್ಯೆ ಏನಂದ್ರೆ ನಿತ್ಯಾನಂದರ ಆರೋಗ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವರಿಗೆ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ ಕಾಡ್ತಾ ಇತ್ತು. ಆ ಕ್ಷಯ ರೋಗದಿಂದ ಅವರು ಕ್ಷೀಣಿಸುತ್ತಿದ್ರು. 1922ರಲ್ಲಿ ಕೃಷ್ಣಮೂರ್ತಿಯವರು ಸಿಡ್ನಿಯಿಂದ ಕ್ಯಾಲಿಫೋರ್ನಿಯಾಗೆ ಹೋದ್ರು. ಕ್ಯಾಲಿಫೋರ್ನಿಯಾ, ಲಾಸ್ ಆಂಜಲೀಸ್ ನ ಒಂದು ದಿಕ್ಕಿನಲ್ಲಿದ್ದಂತಹ ಒಹಾ ಎನ್ನುವಂತ ಕಣಿವೆಯಲ್ಲಿ
ಒಂದು ಚಿಕ್ಕ ಕಾಟೇಜ್ ನಲ್ಲಿ ಉಳ್ಕೊಂಡ್ರು. ಆ ಒಹಾಯ್ ಅನ್ನುವಂತಹ ಸ್ಥಳ, ಆ ಕಣಿವೆ ಪ್ರದೇಶ ಬಹಳ ಸುಂದರವಾಗಿತ್ತು, ಆಕರ್ಷಕವಾಗಿತ್ತು, ಪ್ರಕೃತಿ ಸೌಂದರ್ಯದಿಂದ ಕೂಡಿತ್ತು. ಅಲ್ಲಿದ್ದಾಗ ಹಲವಾರು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿಕೊಂಡ್ರು. ಅಲ್ಲಿನ ಒಂದು ಹವಾಮಾನ ನಿತ್ಯಾನಂದರ ಆರೋಗ್ಯವನ್ನ ಸುಧಾರಿಸಬಹುದು ಅಂತ ಕೃಷ್ಣಮೂರ್ತಿಗಳು ಆಶಯವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿದ್ದಾಗ ಕೃಷ್ಣಮೂರ್ತಿಗಳಿಗೆ ಶ್ರೀಮತಿ ರೋಸಾಲಿಂಡ್ ವಿಲಿಯಮ್ಸ್ ಅನ್ನುವಂತ ಮಹಿಳೆಯ ಪರಿಚಯವಾಗತ್ತೆ. ಆ ಮಹಿಳೆ ರೋಸಾಲಿಂಡ್ ವಿಲಿಯಮ್ಸ್ ಅಂತ, ಆ ಮಹಿಳೆ ಕೃಷ್ಣಮೂರ್ತಿಯವರ ಜೀವನದ ಮುಂದಿನ ಭಾಗದಲ್ಲಿ ಅತ್ಯಂತ ಉನ್ನತವಾದಂತಹ ಒಂದು ರೋಲ್ ಅಥವಾ ಪಾತ್ರವನ್ನ ವಹಿಸ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅಣ್ಣ ತಮ್ಮಂದಿರಿಬ್ಬರು ಥಿಯೋಸಾಫಿಕಲ್ ಸೊಸೈಟಿಯ ಯಾವುದೇ ಮೇಲ್ವಿಚಾರಣೆ ಇಲ್ಲದೆ ಸ್ವತಂತ್ರವಾಗಿ ಒಹಾಯ್ನ ಈ ಕಣಿವೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಅಲ್ಲಿ ಅವರು ಹಲವು ಕಾಲ ಕಳೆದ್ರು. ಮುಂದೆ ಕೃಷ್ಣಮೂರ್ತಿಗಳಿಗೆ ಹಲವಾರು ವ್ಯಕ್ತಿಗಳ ಒಂದು ಸಪೋರ್ಟ್ ಸಿಕ್ತು. ಆ ಸಪೋರ್ಟ್ ಸಿಸ್ಟಮ್ನ ಆಧಾರದ ಮೇಲೆ ಒಹಾಯ್ನ ಆ ಕಣಿವೆಯ ಒಂದು ಪ್ರದೇಶವನ್ನ ಅವರು ಕೊಂಡುಕೊಂಡು ಅವರ ಒಂದು ಖಾಸಗಿ ಮನೆ, ಪ್ರೈವೇಟ್ ರೆಸಿಡೆನ್ಸ್ ನ ಸಹ ಅಲ್ಲಿ ಏರ್ಪಾಟ್ ಮಾಡ್ಕೊಂಡ್ರು. 1922ರಲ್ಲಿ ಕೃಷ್ಣಮೂರ್ತಿಯವರಿಗೆ ಕೆಲವು ಬಹಳ ಉನ್ನತ ಅನುಭವಗಳಾಯ್ತು, ಆಧ್ಯಾತ್ಮ ಅನುಭವಗಳು. ಅವರಿಗೆ ಕತ್ತಿನಲ್ಲಿ ವಿಪರೀತ ನೋವು ಬಂತು, ಸನ್ನಿ ಉಂಟಾಯ್ತು, ಸನ್ನಿವಾತ ಪ್ರಾರಂಭವಾಯಿತು. ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ಹೊರಟು ಹೋಗ್ತಿತ್ತು. ಅವರಿಗೆ ಪ್ರಜ್ಞೆಯೇ ಇರ್ತಾ ಇರಲಿಲ್ಲ ಹಲವು ಗಂಟೆಗಳ ಕಾಲ. ಆ ಬದಲಾವಣೆಗಳು ಸುಮಾರು ಒಂದು 12 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಆಗಾಗ ನಡೀತಾ ಇತ್ತು. ಆ ಹಂತದಲ್ಲಿ ಜನ ಏನ್ ಹೇಳ್ತಾರೆ ಅಂದ್ರೆ, ಥಿಯೋಸಫಿಸ್ಟರು ಏನ್ ನಂಬ್ತಿದ್ರು ಅಂತಂದ್ರೆ, ಅವರ ಶರೀರವನ್ನ ಮೈತ್ರೇಯ ಮಹರ್ಷಿಗಳು ಪ್ರವೇಶ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಅವರ ಮನಸ್ಸು, ಅವರ ಸೂಕ್ಷ್ಮ ದೇಹಗಳು, ಅವರ ಸ್ಥೂಲ ದೇಹ ಮಾರ್ಪಾಟಾಗ್ತಾ ಇದೆ ಅಂತ. ಖಂಡಿತವಾಗಿಯೂ ಆ ಎಲ್ಲ ಅನುಭವಗಳ ನಂತರ ಕೃಷ್ಣಮೂರ್ತಿಯವರು ಬಹಳ ಹೊಸದಾಗಿ ರೂಪುಗೊಂಡು ಬಂದಿದ್ರು. ಆ ಎಲ್ಲ ಅನುಭವಗಳ ನಂತರ ಅವರು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಬದಲಾಗ್ಬಿಟ್ಟಿದ್ರು. 19 ನವೆಂಬರ್ 1925ರಲ್ಲಿ ನಿತ್ಯಾನಂದರು ಒಹಾಯ್ನಲ್ಲಿ ಮರಣ ಹೊಂದ್ಬಿಟ್ರು. ಅವರಿಗೆ ಇನ್ಫ್ಲೂಯೆನ್ಸಾ ರೋಗ ಬಂತು. ತಮ್ಮನನ್ನ ಕಳೆದುಕೊಂಡ ಕೃಷ್ಣಮೂರ್ತಿಗಳು ಹಿ ವಾಸ್ ಮೆಂಟಲಿ ಶಾಟರ್ಡ್, ಮಾನಸಿಕವಾಗಿ ಛಿದ್ರವಾಗೋದ್ರು. ಅವರು 12 ದಿನಗಳ ಕಾಲ ಬಹಳ ಸಂಕಟವನ್ನ ಅನುಭವಿಸಿದ್ರು. 12 ದಿನಗಳ ನಂತರ ಅವರು ಹೊಸ ಕೃಷ್ಣಮೂರ್ತಿಯಾಗಿದ್ರು. ಹಿ ವಾಸ್ ಇಮ್ಮೆನ್ಸ್ಲಿ ಕ್ವೈಟ್ ಅಂದ್ರೆ ಗಾಢ ಮೌನವಿತ್ತು. ರೇಡಿಯಂಟ್, ಅವರ ಒಂದು ಮುಖ, ಅವರ ಒಂದು ತೇಜಸ್ಸು ಬಹಳ ಉಜ್ವಲವಾಗಿತ್ತು. ಫ್ರೀ ಆಫ್ ಆಲ್ ಸೆಂಟಿಮೆಂಟ್ಸ್ ಅಂಡ್ ಎಮೋಷನ್, ಎಲ್ಲ ಭಾವನೆಗಳಿಂದ ಹೊರಬಂದಿದ್ರು. ಅಂದ್ರೆ ಹಿ ವಾಸ್ ಮೆಚ್ಯೂರ್ಡ್. ಜೀವನದ ಆಘಾತಗಳು ಮನುಷ್ಯನನ್ನ ಬದಲಾಯಿಸುತ್ತೆ, ಕೃಷ್ಣಮೂರ್ತಿಗಳನ್ನು ಬದಲಾಯಿಸ್ಬಿಟ್ಟಿತ್ತು. ಇದಾದ ಕೆಲವು ವರ್ಷಗಳಲ್ಲಿ ಅವರ ಉಪನ್ಯಾಸಗಳ ವಿಚಾರಧಾರೆ ಬದಲಾಗೋಯ್ತು. ಅವರ ವಿಚಾರಧಾರೆ ಪರಿಪೂರ್ಣವಾಗಿ ಬದಲಾಗ್ತಾ ಬಂತು. ಹೊಸ ಪರಿಕಲ್ಪನೆಗಳು ಬಂತು. ಮುಂದೆ ಆಗಸ್ಟ್ 3ನೇ ತಾರೀಕು 1929 ನೆದರ್ಲೆಂಡ್ನ ಆಮೆನ್ನಲ್ಲಿ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್, ಈ ಒಂದು ಸಂಸ್ಥೆಯ ಒಂದು ಆನ್ಯುಯಲ್ ಕ್ಯಾಂಪ್ ನಡೀತಾ ಇತ್ತು. ಅಲ್ಲಿ ಬೆಸೆಂಟರು ಇದ್ರು, ಲೆಡ್ ಬೀಟರು ಇದ್ರು. ಆ ದಿವಸ ಒಂದು ಉನ್ನತವಾದಂತ ಪ್ರಕ್ರಿಯೆ ನಡಿಬೇಕಾಗಿತ್ತು. ಜಿಡು ಕೃಷ್ಣಮೂರ್ತಿಗಳನ್ನ ಈ ಆರ್ಡರ್ ಆಫ್ ದ ಸ್ಟಾರ್ ಸಂಸ್ಥೆಯ ಒಬ್ಬ ಮುಖ್ಯ ಲೀಡರ್ ಅಂತ, ಮೈತ್ರೇಯ ಮಹರ್ಷಿಗಳ ಆಗಮನಕ್ಕೆ ಸಿದ್ಧವಾದಂತಹ ಒಂದು ಶರೀರ ಅಂತ ಘೋಷಿಸಬೇಕಾಗಿತ್ತು. ಆಗ ಕೃಷ್ಣಮೂರ್ತಿಯವರು ಮಾತನಾಡಲು ಎದ್ದು ನಿಂತು, ಭಾಷಣ ಮಾಡಲು ಎದ್ದು ನಿಂತು ಒಂದು ಅತ್ಯಂತ ಉನ್ನತ ಮಟ್ಟದ ತಾತ್ವಿಕ ಆಧ್ಯಾತ್ಮಿಕ ಹೇಳಿಕೆಯನ್ನ ನೀಡಿ ಆ ಕ್ಷಣದಲ್ಲೇ ಬೆಸೆಂಟರು ಮತ್ತು ಲೆಡ್ ಬೀಟರ್ ಮುಂದೆಯೇ ಆ ಆರ್ಡರ್ ಆಫ್ ದ ಸ್ಟಾರ್ ಅನ್ನುವಂಥ ಸಂಸ್ಥೆಯನ್ನ ವಿಸರ್ಜಿಸಿಬಿಟ್ರು. ಆಗ ಹೇಳಿದ ಮಾತುಗಳನ್ನ ಹೇಳಿ ನಾನು ಈ ಒಂದು ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. ಆಗ ಎದ್ದು ನಿಂತು ಅವ್ರು ಏನ್ ಹೇಳ್ತಾರೆ ಅಂದ್ರೆ,
I maintain the truth is a pathless land, and you cannot approach it by any path whatsoever, by any religion, any sect. That is my point of view, and I adhere to that absolutely and unconditionally. ಸತ್ಯ ಅನ್ನೋದು ಮಾರ್ಗವಿಲ್ಲದ ತಾಣ. ಯಾವುದೇ ಧರ್ಮ, ಯಾವುದೇ ಪಂಥದ ಮೂಲಕ, ಯಾವುದೇ ತತ್ವದ ಮೂಲಕ ಆ ಸತ್ಯವನ್ನ ಪರಿಶೋಧಿಸಲು ತಲುಪಲು ಸಾಧ್ಯವಿಲ್ಲ. ಅದು ನನ್ನ ಒಂದು ಧೋರಣೆ. ನಾನು ಆ ಧೋರಣೆಗೆ ಅಂಟಿಕೊಂಡಿದ್ದೇನೆ. ಐ ಬಿಲೀವ್ ಇಟ್. ನಾನು ನಿರಪೇಕ್ಷವಾಗಿ ಇದನ್ನ ನಂಬುತ್ತೇನೆ ಮತ್ತು ಇದನ್ನ ಪ್ರತಿಪಾದಿಸುತ್ತೇನೆ. ಐ ಆಮ್ ಕನ್ಸರ್ನಿಂಗ್ ಮೈಸೆಲ್ಫ್ ವಿತ್ ಓನ್ಲಿ ಒನ್ ಎಸೆನ್ಷಿಯಲ್ ಥಿಂಗ್. ನನಗೆ ಒಂದೇ ಒಂದು ಅತಿ ಮುಖ್ಯವಾದ ಸಂಗತಿ ಏನಂದ್ರೆ, ಐ ವಾಂಟ್ ಟು ಸೆಟ್ ಮ್ಯಾನ್ ಫ್ರೀ. ಮನುಷ್ಯನನ್ನ ಸ್ವತಂತ್ರವಾಗಿ ಅವನನ್ನ ಬಿಡುಗಡೆಗೊಳಿಸಬೇಕು. ಐ ಡಿಸೈರ್ ಟು ಫ್ರೀ ಹಿಮ್ ಫ್ರಮ್ ಆಲ್ ಕೇಜಸ್. ಎಲ್ಲ ಬಂಧನಗಳಿಂದ ಆತನನ್ನ ಬಿಡಿಸಬೇಕು. ಫ್ರಮ್ ಆಲ್ ಫಿಯರ್ಸ್, ಎಲ್ಲ ಭಯಗಳಿಂದ ಆತನನ್ನ ನಿರ್ಮುಕ್ತಗೊಳಿಸಬೇಕು. ಅಂಡ್ ನಾಟ್ ಟು ಫೌಂಡ್ ರಿಲಿಜನ್ಸ್, ನ್ಯೂ ಸೆಕ್ಟ್ಸ್, ನಾಟ್ ಟು ಎಸ್ಟಾಬ್ಲಿಷ್ ನ್ಯೂ ಥಿಯರೀಸ್. ಹೊಸ ಧರ್ಮಗಳಾಗ್ಲಿ, ಮತಗಳಾಗ್ಲಿ, ಪಂಥಗಳಾಗ್ಲಿ, ಹೊಸ ಸಿದ್ಧಾಂತಗಳಾಗ್ಲಿ, ಹೊಸ ತತ್ವಶಾಸ್ತ್ರವಾಗಲಿ ನಾನು ಪ್ರಾರಂಭಿಸಲು ಇಚ್ಛಿಸುವುದಿಲ್ಲ ಅಂತ ಹೇಳ್ತಾ, ಐ ಆಮ್ ಹಿಯರ್ ಬೈ ಡಿಸಾಲ್ವಿಂಗ್ ದ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಅಂತ ಹೇಳಿ ಕುಳಿತುಕೊಂಡು ಬಿಟ್ರು. ಅಲ್ಲಿಗೆ ಅವರ ಜೀವನದ ಒಂದು ಮುಖ್ಯ ಘಟ್ಟ ಮುಗಿದು ಹೋಯ್ತು. ಥಿಯೋಸಾಫಿಕಲ್ ಸೊಸೈಟಿಯ ಸಂಪರ್ಕವನ್ನ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡು ಬಿಟ್ರು. ಅಂದ್ರೆ ಅವರೇ ವಿಮುಖವಾಗಿ ಬಿಟ್ರು ಸೊಸೈಟಿಯಿಂದ. ಇದು ಅವರಲ್ಲಿ ಉಂಟಾದಂತಹ ಒಂದು ಪ್ರಜ್ಞಾ ಪರಿವರ್ತನೆ. ಇದೊಂದು ಐತಿಹಾಸಿಕ ಘಟನೆ. ನಮ್ಮ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ, ಜಿಡ್ಡು ಕೃಷ್ಣಮೂರ್ತಿಗಳ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿಂದ ಮುಂದೆ ಅವರು ಅವರ ಮಾರ್ಗ ಸೊಸೈಟಿಯಿಂದ ಹೊರಗೆ ಅವರೇ ರೂಪಿಸಿಕೊಂಡ ಮಾರ್ಗ. ಅದನ್ನ ಮುಂದೆ ನನ್ನ ಮುಂದಿನ ಉಪನ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸುತ್ತಾ ಅವರ ಕೊನೆಯ ಉಪನ್ಯಾಸಗಳ ಸಾರಾಂಶ ಏನಾಗಿತ್ತು ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಇದು ಜಿಡ್ಡು ಕೃಷ್ಣಮೂರ್ತಿಗಳ ಒಂದು ಸಂಕ್ಷಿಪ್ತ ಪರಿಚಯ. ಅವರಿಗೂ ಸೊಸೈಟಿಗೂ ನಡುವೆ ಇದ್ದಂತಹ ಸಂಪರ್ಕ, ಸಂಬಂಧ, ಬಾಂಧವ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳನ್ನ ಹೇಳ್ತಾ ಈ ಆನ್ಲೈನ್ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.